ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗದಲ್ಲಿ ನಾವು ಭಜಗೋವಿಂದವ್ನ 12ನೇ ಶ್ಲೋಕದ ಚಿಂತನೆಯನ್ನು ಮಾಡೋಣ. ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಸವಿತಾಜಿ, ತಾವು ಇದರ ಅರ್ಥವನ್ನ ತಿಳಿಸ್ಕೊಡ್ತೀರಾ? ಒಂದ್ಸತಿ ಹೇಳ್ಬಿಡಿ, ಶ್ಲೋಕವನ್ನ ಹೇಳ್ಬಿಟ್ಟು ಇದರ ಅರ್ಥವನ್ನ ತಿಳಿಸ್ಕೊಡ್ತೀರಾ? ಹ ಆಗ್ಲಿ. ದಿನಯ ದೀನ ಒಂದೇ ಒಂದು ನಿಮಿಷ. ದಿವ್ಯಾಮಿನ್ಯೌ ಸಾಯಂ ಪ್ರಾತಃ ಶಿಶಿರವಸಂತೌ ಪುನರಾಯಾತಃ. ದಿನಯಾಮಿತ್ಯೌ ಮಿನ್ಯೌ ದಿನಯಾಮಿನ್ಯೌ ಸಾಯಂ ಪ್ರಾಪ್ತಃ ಶಿಶಿರವಸಂತೌ ಪುನರಾಯಾತಃ ಪುನರಾಯಾತಃ ಕಾಲಃ ಕ್ರೀಡತಿ ಗಚ್ಚತಿ ಯಃ ತದಪಿ ನ ಗಚ್ಚತಿ ಆಯು ಗಚ್ಚತಿ ಆಯು ಆಯುಃ ಗಚ್ಚತಿ ಆಯುಃ ತದಪಿ ನ ಮುಂಚತಿ ಆಶಾವಾಯುಃ. ಸರಿ ಬರ್ಲಿಲ್ಲ, ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ರಾಗ ಇಲ್ದಿದ್ರೆ ಪರವಾಗಿಲ್ಲ. ಇಲ್ಲ ಆದ್ರೂನು ಆ ತರ ಇದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಈಗ ಎಲ್ಲಾ ಹಗಲು ರಾತ್ರಿ ಇದನ್ನ ಓದ್ಬಿಟ್ಟು ಆಮೇಲೆ ಹೇಳೋದಲ್ವಾ? ಹಗಲು ರಾತ್ರಿ, ಮುಸ್ಸಂಜೆ ಮತ್ತು ಮುಂಜಾನೆ, ಚಳಿಗಾಲ ಮತ್ತು ವಸಂತ ಪದೇ ಪದೇ ಬರುತ್ತವೆ. ಸಮಯ ಆಟ ಆಡುತ್ತಾ ಇರುತ್ತದೆ. ಜೀವನವು ಕ್ಷಣಿಕವಾಗಿದೆ, ಆದರೂ ಆಸೆಯ ಗಾಳಿ ಬಿಡುವುದಿಲ್ಲ. ಎಷ್ಟು ಇಲ್ಲಿ ಶಂಕರ ಭಗವತ್ಪಾದರು ಏನ್ ಹೇಳಿದ್ದಾರೆ ಅಂದ್ರೆ, ಹಗ್ಲು ರಾತ್ರಿ ಯಾವಾಗ್ಲೂ ದಿನ ಕಳೀತಾ ಇರುತ್ತೆ, ಮುಸ್ಸಂಜೆ ಆಗತ್ತೆ, ಮತ್ತೆ ರಾತ್ರಿ ಹಗಲು ಇದೇ ತರ ಆಗ್ತಾ ಇರುತ್ತೆ. ಪ್ರತಿಯೊಂದು ಬರ್ತಾ ಇರುತ್ತೆ. ಚಳಿಗಾಲ ಆದ್ಮೇಲೆ ಇವಾಗ ದಿನದಲ್ಲಿ ಹೆಂಗೆ ಬೆಳಗು ರಾತ್ರಿ ಆಗ್ತಾ ಇರುತ್ತೋ ಅದೇ ತರ ಋತುಗಳಲ್ಲೂ ಬದಲಾವಣೆ ಇರುತ್ತೆ. ಹಂಗೆ ಸಮಯ ಆಡ್ತಾ ಇರುತ್ತೆ. ಪ್ರತಿಯೊಂದು ಯಾವುದು ಕಾಯಲ್ಲ, ಎಲ್ಲಾನು ಅದ್ರ ಪಾಡ್ಗದು ನಡ್ಕೊಂಡ್ ಹೋಗ್ತಾ ಇರುತ್ತೆ. ಎಷ್ಟು ಕ್ಷಣಿಕವಾಗಿದೆ ಈ ಕಾಲ, ಇದನ್ನ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಭಗವತ್ಪಾದರು ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದು ಎಲ್ಲಾನು ನಡೀತಾ ಇರುತ್ತೆ ಅದ್ರ ಪಾಡ್ಗದು, ಎಲ್ಲಾ ಕಾಲಗಳು, ಹಗಲು ರಾತ್ರಿ ಆಮೇಲೆ ಕಾಲಗಳು ಎಲ್ಲ ನಡೀತಾ ಇರುತ್ತೆ. ಅದ್ರ ಜೊತೆಗೆ ನಮ್ ಜೀವನನು ಅಂದ್ರೆ ನಾವು ಹುಟ್ಟದಾಗಿಂದ ನಾವು ಇರೋವರ್ಗು, ನಾವು ಬದುಕಿರೋವರ್ಗು ಏನೇನೆಲ್ಲ ಆಗ್ಬೇಕೋ ದಿನ ಕಳೀತಾ ಇರುತ್ತೆ. ಆದ್ರೆ ಆ ಜೀವನದಲ್ಲಿ ನಾನು ಯಾವ್ದೋ ಕೊನೆವರ್ಗು ಅಂತ ಕಾಯ್ದಿರ, ನಾವು ನಮ್ಮ ನಾವ್ ಯಾವಾಗಿರುತ್ತೆ ಇನ್ನ ಆಮೇಲೆ ನೋಡೋಣ ಅಂತ ಅನ್ನದಿರ, ನಾವ್ ಈ ಸತ್ಸಂಗದಲ್ಲಿ ಇದ್ರಲ್ಲಿ ಭಾಗಿಯಾಗಿ ನಾವು ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಆಸೆ ಇದು ಎಲ್ಲಾನು ಇರುತ್ತೆ, ಪ್ರತಿಯೊಂದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಆದ್ರೆ ಅದ್ರ ಜೊತೆಲಿ ಎಷ್ಟು ಕ್ಷಣಿಕ ಅಂತ ಗೊತ್ತಿದ್ರು ನಾವ್ ಯಾವ್ದೋ ಒಂದ್ ಇದ್ರಲ್ಲಿ ನಾವು ಅದಕ್ಕೆ ಆ ಏನ್ ಹೇಳ್ತಾರೆ, ಅದಕ್ಕೆ ನಾವ್ ಅಡಿಯಾಳಾಗಿ ಇರ್ಬಾರ್ದು ಅಂತ, ಯಾವ್ದೋ ಆಸೆಗೆ ನಾವು ಒಳಪಡಬಾರ್ದು ಅಂತ. ಆಸೆ ಇರ್ಬಾರ್ದು ಅಂತಲ್ಲ, ಆಸೆ ಇದ್ರೂನು ಅದು ಅತಿ ಆಸೆ ಆಗ್ಬಾರ್ದು ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಇಷ್ಟ ಹೇಳ್ತೀನಿ. ಧನ್ಯವಾದಗಳು ಸವಿತಾಜಿ. ಧನ್ಯವಾದಗಳು. ಧನ್ಯವಾದಗಳು. ನಾಗಲಕ್ಷ್ಮೀಜಿ, ತಾವು ಇದರ ಅರ್ಥವನ್ನ ತಿಳಿಸ್ಕೊಡ್ತೀರಾ? ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ. ಇದನ್ನ ಹೇಳ ಒಂದ್ಸರಿ. ಹೇಳಿ, ಪ್ರತಿಯೊಬ್ರು ಒಂದ್ಸತಿ ಹೇಳೋಣ. ದಿನಯಾಮಿನ್ಯೌ ಸಾಯಂ ಪ್ರಾತಃ ಶಿಶಿರವಸಂತೌ ಪುನರಾಯಾತಃ
ಪುನರಾಯಾತಃ ಕಾಲಃ ಕ್ರೀಡತಿ ಗಚ್ಚತ್ಯಾಯುಃ ತದಪಿ ನ ಮುಂಚತ್ಯಾಶಾವಾಯುಃ. ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕಾಲ ಒಂದಾದ್ಮೇಲೆ ಒಂದು ಮುಂದೂಡ್ತಾನೆ ಇರುತ್ತೆ. ಹೆಂಗೆ ಹಗಲಾದ್ಮೇಲೆ ರಾತ್ರಿ ಆಗುತ್ತೆ, ಮತ್ ರಾತ್ರಿ ಆದ್ಮೇಲೆ ಹಗಲಾಗುತ್ತೆ, ಬೆಳಿಗ್ಗೆ ಬರುತ್ತೆ, ಮಧ್ಯಾಹ್ನ ಬರುತ್ತೆ, ರಾತ್ರಿ ಬರುತ್ತೆ. ಇದು ಹಿಂಗೆ ಒಂದ್ರಿಂದೇ ಒಂದು ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ಕಾಲ ಅಂತೂ ಉರುಳ್ತಾನೆ ಇರುತ್ತೆ. ಈ ಕಾಲದ ಜೊತೆ ನಮ್ಮ ಆಯಸ್ಸು ಕಳೀತಾ ಇರುತ್ತೆ. ಅಂದ್ರೆ ಒಂದೊಂದು ವರ್ಷ ಕಳೀತಾನೆ ನಾವು ಸಾವಿಗೆ ಹತ್ರ ಆಗ್ತಾ ಇರ್ತೀವಿ. ನಾವು ಅದರಿಂದ ಏನ್ ಮಾಡ್ಬೇಕಂದ್ರೆ, ಇದ್ರ ಜೊತೆಗೆ ನಮ್ಮ ಆಸೆ ಕೂಡ ಕೊನೆ ಇರಲ್ಲ. ಒಂದ್ ಆಸೆ ತೀರಿದ್ರೆ ಇನ್ನೊಂದ್ ಆಸೆ, ಅದಕ್ಕೆ ಕೊನೆನೇ ಇರಲ್ಲ. ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಇನ್ನೂ ಬೇಕು, ಇನ್ನೂ ಬೇಕು, ನನಗೆ ಎಲ್ಲ ಬೇಕು ಅಂತ ಪ್ರತಿಯೊಂದು ಅಷ್ಟು ಆಸೆಗಳು ಶುರುವಾಗುತ್ತೆ. ಆದ್ರಿಂದ ವಿವೇಕಿ ಆದವನು ಅದನ್ನ ಆ ಆಸೆಗೆ ಕೊನೆಗೊಳಿಸ್ತಾನೆ, ಸಾಕು ಅಂತ, ಇಷ್ಟು ಸಾಕು ಅಂತ. ಆದ್ರೆ ಅವಿವೇಕಿ ಆದವನ್ಗೆ ಅದ್ರದ್ದು ಕೊನೆನೇ ಇರಲ್ಲ, ಒಂದಾದ್ಮೇಲೆ ಒಂದು ಅಂತ ಮಾಡ್ತಾನೆ ಹೋಗ್ತಾನೆ. ಈ ಸಮಯನೂ ಹಂಗೆ, ಯಾರನ್ನೂ ಕಾಯಲ್ಲ. ಅವ್ರ ಏನ್ ಕೆಲ್ಸ ಮಾಡ್ಲಿ ಬಿಡ್ಲಿ, ಸುಮ್ನೆ ಕೂತಿದ್ರು ಅದ್ ಕಾಲ ಓಡ್ತಾನೇ ಇರುತ್ತೆ. ಹಾಗಾಗಿ ಈ ಸಮಯ ಕೂಡ ಅವರವರ ಸ್ವಭಾವಕ್ಕೆ, ಸಂಸ್ಕಾರಕ್ಕೆ ತಕ್ಕಂತೆ ಅವರುಗಳು ಕಾಲ ಕಳೀತಾರೆ. ಈ ವಿವೇಕಿ ಆದವರು ಒಳ್ಳೆ ರೀತಿಲಿ ಕಾಲ ಕಳೀತಾರೆ. ಅವಿವೇಕಿ ಆದವನು ಸುಮ್ನೆ ಕೂತ್ಕೊಂಡು ಯಾವ್ದೋ ಬೇಡದೇ ಇರೋ ಕೆಲ್ಸದಲ್ಲಿ ಕಾಲ ಕಳೀತಾನೆ. ಹಾಗಾಗಿ ಎಲ್ರೂ ಒಂದು ಅವರ ಇದರಲ್ಲಿ ವಿವೇಕ ಇಟ್ಕೊಂಡು ಅದನ್ನ ಸದ್ವಿನಿಯೋಗಗೊಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಕಾಲ ಕಳಿಬೇಕು ಅಂತ. ಧನ್ಯವಾದಗಳು ನಾಗಲಕ್ಷ್ಮೀಜಿ. ಥ್ಯಾಂಕ್ ಯು. ಲಕ್ಷ್ಮೀಜಿ, ತಾವು ಈ ಶ್ಲೋಕವನ್ನು ಹೇಳ್ಬಿಟ್ಟು ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ತೀರಾ? ದಿನಯಾಮಿನ್ಯ ಸಾಯಂ ಪ್ರಾಪ್ತಃ ಶಿಶಿರಾವಸ್ ಸ್ವಲ್ಪ ವಸಂತೌ ಶಿಶಿರಾವಸಂತೌ ಪುನರಾಯಾತಃ ಶಿಶಿರವಸಂತೌ ಪುನರಾಯಾತಃ ಕಾಲಂ ಕ್ರೀಡತಿ ಕಾಲಃ ಕ್ರೀಡತಿ ಕಾಲಃ ಕ್ರೀಡತಿ ಗಚ್ಚತಿ ಆಯುಃ ತದಪಿ ನ ಮುಂಚತಿ ಆಶಾವಾಯು. ಎಷ್ಟು ಕ್ಲೀನ್ ಆಗಿ ಹೇಳಾರ್ರಿ. ನಾವು ಈಗ ದಿನ ಹೆಂಗ್ ಹೋಗ್ತೈತ್ ನೋಡ್ರಿ ಅಮ್ಮ, ತಡಾನ ಇರಂಗಿಲ್ಲ. ಬೆಳಿಗ್ಗೆ ಆಕತ್ರಿ, ಬೆಳಿಗ್ಗೆ ಆಗಾಗ್ತಿದ್ದಂಗ ಸಾಯಂಕಾಲ. ಆಮೇಲೆ ಈಗ ನೋಡ್ರಿ ಇಷ್ಟು ದಿನ ಬ್ಯಾಸ್ಗಿ, ಎಷ್ಟು ಶೆಕಿ ಇತ್ತು, ಈಗ ಸಡನ್ ಕ್ಲೈಮೇಟ್ ಚೇಂಜ್, ಥಂಡಿ ಬಂತು. ಅದೇ ತರ ದಿನ ಕಳೀತಾನೆ ಇರ್ತೇವ್ರಿ. ಆದ್ರೆ ದಿನ ಕಳಿಯೋದ್ರೊಳಗ ಏನಾರ ಒಂದ್ ವಿಶೇಷ ಇರ್ಬೇಕಲ್ಲಮ್ಮ. ಇವಾಗ ಬರೇ ಈಗ ಹಿಂದಿಂದ ಶ್ಲೋಕದೊಳಗ ಕೊಟ್ಟಿದ್ರಿ, ಬಾಲ್ಯಾವಸ್ಥೆ ಒಳಗ ಕ್ರೀಡಾಸಕ್ತ ಇರ್ತೈತಿ ಅಂತಂದ್ ಹೇಳಿ, ತರುಣಾವಸ್ಥೆ ಒಳಗ ತರುಣಿಸಕ್ತ ಅಂತಂದ್ ಹೇಳಿ, ಆಸೆಯಿಂದ ಬೆನ್ನತ್ತದ್ರ ಬದ್ಲು ನೀವ್ ಏನ್ ಮಾಡ್ಬೇಕು ಜೀವನದೊಳಗ, ನೀವ್ ಇರೋವರ್ಗುನು, ಜೀವನ ಕ್ಷಣಿಕ ಐತಿ, ಇರೋದ್ರೊಳಗ ಏನಾರ ಒಂದು ಸಾಧಿಸ್ಬೇಕಲ್ಲ ಅನ್ನೋದ್ ಛಲ ತಗೊಳ್ರಿ ಅಂತಂದ್ ಹೇಳ್ಯಾರ ಅಂತ ಹೇಳಿ ನನಗ ಅನಿಸ್ತು ಅಮ್ಮ. ಈಗ ಆಸೆಯಿಂದ ಹೋದ್ರಲ್ಲ ಒಂದೊಂದೊಂದೊಂದ ಚಾಲು ಆಗ್ತಾವ್ರಿ. ಒಂದಿನ ಸೀರೆ ಬೇಕ ಅನಿಸ್ತೈತಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಸೀರೆ ಬೇಕ ಅನಿಸ್ತೈತಿ, ಸೀರೆ ಆದ್ಮೇಲೆ ಒಡವೆ ಬೇಕ ಅನಿಸ್ತೈತಿ, ಒಡವೆ ಒಳಗ ವೆರೈಟಿ ಅಮ್ಮ. ಮತ್ ಅದ್ರಿಂದ ಹೇರ್ ಸ್ಟೈಲ್ ಚಾಲು ಆಕೈತಿ, ಮೇಕಪ್ ಚಾಲು ಆಕೈತಿ. ಒಂದ್ ಹೆಣ್ಮಗಳದ ರೀತಿ ಅಂತಂದ್ ಹೇಳಿ ಹೆಂಗಿರ್ತೈತಲ್ಲ, ಒಂದಾದ್ಮೇಲೆ ಒಂದ್ ಚಾಲೂನ ಇರ್ತೈತ್ರಿ. ಆಸೆಗೆ ಎಂದೂ ಕೊನೆ ಇರಂಗಿಲ್ಲ. ಆದ್ರ ನೀವು ಒಂದ್ ಆಧ್ಯಾತ್ಮದ ಲೈನ್ ಒಳಗ್ ಹೊಂಟ್ರೆ ಇಲ್ಲ, ಅದ್ ಆಸೆ ಅನ್ನೋದು ಕಡಿಮೆ ಹಾಕೊಂತ ಹೋಗ್ತೈತ್ರಿ. ಇವಾಗ ಫಾರ್ ಎಕ್ಸಾಂಪಲ್ ನಾವ್ ನೋಡ್ತಿದ್ದಂಗ ಮೊಬೈಲ್ ಇರ್ಬೋದ್ರಿ. ಒಂದಾದ್ಮೇಲೆ ಒಂದು ನೀವು ಹಿಂಗ್ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂತ ಹೋದ್ರ ಬ್ಯಾರೆ ನಮ್ವು ಬಂದ ಬರ್ತಾವಮ್ಮ. ನಮ್ದು ಆಸೆ ಎದ್ರೊಳಗಿರ್ತೈತಿ, ಆಧ್ಯಾತ್ಮದ ಲೈನ್ ಒಳಗಿತ್ತು. ಈಗ ನಮ್ದು ಆಧ್ಯಾತ್ಮದ ಲೈನ್ ಒಳಗಿರೋದ್ರಿಂದ ನಾವ್ ನೋಡ್ತಿರೋದೆಲ್ಲಾ ಬರೇ ಆಧ್ಯಾತ್ಮದ ಲೈನ್ ಒಳಗಿನ್ವ ಇರ್ತಾವ್ರಿ.
ಈಗ ಇದ ಹಾಡ್ ಕೇಳ್ತಾ ಇದ್ವಿ, ಈಗ ಇದ ಹಾಡ್ ಕೇಳ್ತಾ ಇದ್ರ ಅನಿಸ್ತೈತಿ ಈಗ ಈಗ ಸದ್ಯ ಅನ್ಕೊಂಡಮ್ಮ ಇನ್ ಬೆಳಿಗ್ಗೆನ ಕೇಳ್ಬೇಕಲ್ಲ ಹಾಡ್ನ ಅಂತ ಹೇಳಿ. ಇದಾದ್ಮೇಲೆ ಮತ್ ಇನ್ನೊಂದು ಇಂತ ಆಸೆಗಳು ಇದ್ದಾಗ ನಮ್ ಮನಸ್ಸು ಒಂದು ಸ್ಥಿರ ಇರ್ತೈತಿ ಅಂತಂದ ಹೇಳ್ತಾ ಇದಾರ ಅಂತ ಹೇಳಿ ನಮ್ಗ್ ಹಂಗ ಅನಸ್ತು ಅಮ್ಮ. ಒಂದು ಸ್ಥಿರ ಮನಸ್ಸು ಅಂತ ಇದ್ದಾಗ ನಾವು ಬೇರೆ ನಮ್ಮ ಚಂಚಲ ಆಗುವಂತದ್ ಆಸೆ ಹಿಂದ್ ಬೆನ್ನತ್ತಂಗಿಲ್ಲ, ಸ್ಥಿರ ಕಡಿಗ್ ಇರ್ತೇವಿ ಅಂತ ಹೇಳ್ಕೊಡ್ತಾರ. ಆಸೆಯಿಂದ ಬೆನ್ನತ್ ಬೇಡ್ರಿ, ಜೀವನ ಕಡಿಮೆ ಐತಿ, ಇರೋದನ್ ಚಂದಾಗ ಉಪಯೋಗ ಮಾಡ್ಕೊಳ್ರಿ ಅಂತಂದ್ ಹೇಳ್ತಾ ಇದಾರ. ಇರೋ ಸಾಯಂಕಾಲ ರಾತ್ರಿ ಮಳಿ ಚಳಿ ಗಾಳಿ ಇರ್ಬೋದು ಎಲ್ಲಾನು ಎಂಜಾಯ್ ಮಾಡ್ರಿ ಅಂತಂದ್ ಹೇಳ್ಕೊಡ್ತಾ ಇದಾರ ಅಂತೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಥ್ಯಾಂಕ್ ಯು. ಬಹಳ ಸಂತೋಷ, ಧನ್ಯವಾದಗಳು ಲಕ್ಷ್ಮೀಜಿ. ಥ್ಯಾಂಕ್ ಯು. ಪ್ರಿಯಾಂಕಜಿ, ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ? ಹರಿ ಓಂ ಅಮ್ಮ. ಹರಿ ಓಂ. ದೀನಾಯಾಮಿನೋ ನಯೋ ಸಾಯಂ ದೀನಾಯಾಮಿ. ಅಲ್ಲಿ ಸಣ್ಣಕ್ಕಿರುತ್ತೆ, ಕಾಣಿಸಲ್ಲ. ಒಂದ್ ನಿಮಿಷ ಆದ್ಮೇಲೆ. ದೀನಾಯಾಮಿನ್ನಯ ಸಾಯಂ ಪ್ರಾತಃ ಶಿಶಿರವಸಂತೌ ಪುನರಾಯಾತಃ ಕಾಲಃ ಕ್ರೀಡತಿ ಗಚ್ಚತ್ಯಾಯು ತದಪಿ ನ ಮುಂಚತಿ ಆಶಾವಾಯು. ಇವಾಗ ಇಲ್ಲಿ ಆಸೆಯನ್ನ ಅಮ್ಮ ನಂಗೆ ಇದ್ರ ಲಾಸ್ಟ್ ಲೈನ್ ಕಾಣಿಸಲ್ಲ. ಆಸೆಯ ಗಾಳಿ ಬಿಡುವುದಿಲ್ಲ. ಆಸೆ ಗಾಳಿ ಬಿಡುವುದಿಲ್ಲ. ಆಸೆ ಅನ್ನೋದು ಒಂದು ದೊಡ್ಡ ಭೂತ, ಪಿಶಾಚಿ, ಗಾಳಿ ಅಂತ ಹೇಳಿದಾರಲ್ಲ, ಅದಕ್ಕೆ ಅದ್ ಮಾತ್ರ ಬಿಟ್ಟೋಗಲ್ಲ ನಮ್ಗೆ. ಈಗ ನಾನು ಈಗ ಇಷ್ಟು ತಮ್ಮನ ಹತ್ರ ತಿಳ್ಕೊಂಡಾಗ ಈ ಆಸೆ ಅನ್ನೋ ಗಾಳಿನ ಬಿಡೋದಿಲ್ಲ. ಈಗ ನಾನು ಈ ಆಸೆ ಅನ್ನೋದನ್ನ ನಾನು ಬಿಡ್ಬೇಕು. ಈಗ ಇದು ನಾನು ಆಸೆ ಬಿಡ್ಬೇಕಂತ ಹೇಳಿ ಅದ್ರ ಬಗ್ಗೆ ಬೇಕಾಗಿರೋ ಅಂತದನ್ನೆಲ್ಲ ಹುಡ್ಕೋಕ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಅದಕ್ಕೆ ತಿಳ್ಕೊಂಡಿರೋರ್ ಹತ್ರ ಎಲ್ಲ ಹೋಗಿ ಎಷ್ಟು ಸಮಯ ಎಲ್ಲ ಕೊಟ್ಟು ಅದನ್ನ ಆಸೆ ಅಂದ್ರೇನು, ಅದ್ ಆಸೆ ಹೇಗ್ ಬರುತ್ತೆ, ಆಸೆನೆಲ್ಲ ಹೆಂಗೆ ಅದನ್ನ ನಾನು ತೀರಿಸ್ಕೋಬೇಕು, ಇಲ್ಲಾಂದ್ರೆ ಆಸೆ ಅನ್ನೋದನ್ನ ಹೆಂಗೆ ನಾನು ಅಂತ ಮನಸ್ಥಿತಿಯಲ್ಲಿ ನಾನು ಸ್ಥಿರವಾಗಿರ್ಬೇಕು, ಇದನ್ನೆಲ್ಲ ಇಲ್ಲಾಂದ್ರೆ ಇದ್ರ ಬಗ್ಗೆ ಬುಕ್ ಹುಡ್ಕೋತಾ ಹೋಗೋದು, ಹೀಗೆ ಈ ರೀತಿನೂ ತಗೊಳ್ಳೋದು, ಅರಿವು ತಗೊಳ್ಳೋದು, ಅಥವಾ ಈ ರೀತಿನೂ ಈ ಆಸೆ ಬಿಡೋದು ಹೇಗೆ ಅಂತ ತಿಳುವಳಿಕೆನ ತಗೊಳ್ಳೋದು. ಅದಕ್ಕೆ ಇವರು ಬಹಳ ಸರಳವಾಗಿ ಹೇಳ್ತಿದ್ದಾರೆ. ಅಷ್ಟೆಲ್ಲ ಇದು ಈ ರೀತಿನೂ ಹುಡ್ಕೊಂಡೆಲ್ಲ ಹೋಗ್ಬೋದು. ಅದಕ್ಕೂ ಮುಂಚೆ ನಮ್ಮ ಎದುರುಗಡೆನೆ ಇದೆ, ಹಗಲಾಗತ್ತೆ, ರಾತ್ರಿ ಆಗತ್ತೆ, ಮುಸ್ಸಂಜೆ ಇದೆ, ಮುಂಜಾನೆ ಇದೆ, ಚಳಿಗಾಲ ಇದೆ, ಇದು ನಮ್ ದಿನನಿತ್ಯ ಚಟುವಟಿಕೆಯಲ್ಲೇ ಇದೆ. ಎಲ್ಲೋ ಏನೋ ಈಗ ನಾನು ಇದ್ರ ಬಗ್ಗೆ ಆಸೆ ಬಿಡೋದ್ರ ಬಗ್ಗೆ ಮೊದ್ಲು ಓದ್ಕೋಬೇಕು, ಈ ಆಸೆ ಅಂದ್ರೆ ಏನ್ ತಿಳ್ಕೊಬೇಕು, ಇದ್ರ ಅರ್ಥ ತಿಳ್ಕೊಬೇಕು, ಇದನ್ ಬಿಟ್ಟವ್ರನ್ನೆಲ್ಲ ಅವ್ರ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಬೇಕು, ಆಮೇಲೆ ಇದನ್ನ ಅಭ್ಯಾಸ ಹೆಂಗ್ ಮಾಡ್ಬೇಕು. ಅದಕ್ಕೆ ಇವ್ರು ಬಹಳ ಸರಳವಾಗಿ ಹೇಳ್ತಿದ್ದಾರೆ. ಹಗಲು ಇದೆ, ರಾತ್ರಿ ಇದೆ, ಮುಸ್ಸಂಜೆ, ಮುಂಜಾನೆ, ಚಳಿ ಇದೆ, ವಸಂತ ಇದೆ, ಇದೆಲ್ಲ ಮತ್ತೆ ಪದೇ ಪದೇ ಬರ್ತಾನೆ ಇದೆ. ಸೊ ಹಂಗಾಗಿ ಈ ಸಮಯ ಅನ್ನೋದ್ರಲ್ಲಿ ಇದೆಲ್ಲ ಈ ಸಮಯ ಇದೆಲ್ಲ ನಾವೆಲ್ಲ ಇಲ್ಲಿ ಈ ಒಂದು ಪ್ರಪಂಚ ಅನ್ನೋ ಜಾಗದಲ್ಲಿ ನಾವೆಲ್ಲ ಈ ಒಂದು ನಮ್ಮ ಪಾತ್ರ, ಈ ಸಮಯ ಆಟ ಆಡ್ತಾ ಇರುತ್ತೆ. ಸೊ ಇದ್ರ ಮಧ್ಯ ನಮಗೆ ಬಹಳ ಎಲ್ಲಾ ಸಮಯದಲ್ಲೂ ನಮ್ಮ ಈ ಜೀವನ ಕ್ಷಣಿಕ ಅನ್ನೋದನ್ನ ತಿಳ್ಕೊಂಡು
ಕೆಲವೊಂದ್ಸಲ ಅತಿಯಾಗಿ ಆಸೆ ದುಃಖಕ್ಕೆ ಮೂಲ. ನಿಮಗೆ ಬಹಳ ಆಸೆ ಅಂತ ಬಂದಾಗ ಓ ಇದು ಬೇಕು ಅಂತ ಉದಾಹರಣೆಗೆ ಇವಾಗ ನನಗೆ ಏನೋ ನಾನು ಏನಾದ್ರು ತಗೊಳ್ಬೇಕು ಅಂತಿದ್ರೆ ಅದು ನನಗೆ ಇವಾಗ ನಾನು ಒಂದ್ ಬುಕ್ ತಗೋಬೇಕು ಅಂತಿದ್ರೆ ಅದ್ ನನಗೆ ಆಸೆ. ಇವಾಗ ಯಾಕಂದ್ರೆ ಆಸೆ ಹೆಂಗಂದ್ರೆ ಈಗ ಅವಶ್ಯಕತೆ ಇದ್ರೆ ಅದ್ ತಗೊಳ್ಳೋದೊಂದು, ಇನ್ನೊಂದು ಯಾರೋ ತಗೊಂಡಿದ್ದಾರೆ ಅಂತದ್ದೇ ನಾವ್ ತಗೋಬೇಕನ್ನೋ ಒಂದು ಆಸೆ. ಈಗ ಅಂತ ಆಸೆ ಬಂದಾಗ ಅವ್ರು ನೋಡಿ ನಾನು ಆಸೆಯಿಂದ ಯಾಕೆ ತಗೊಳ್ಳೋದು, ಅದ್ ನನಗೆ ಅವಶ್ಯಕತೆ ಇದೇನೋ ಇಲ್ವೋ, ಅದು ನನಗೆ ತಗೊಂಡ್ರೆ ಅದು ಯಾವ ರೀತಿ ಅನುಕೂಲ ಆಗುತ್ತೆ, ಅದನ್ನ ನಾನು ಯಾವ ರೀತಿ ಆ ಬುಕ್ಕನ್ನ ಯಾವ ರೀತಿ ನಾನು ಬಳಸ್ಬೋದು, ಇದನ್ನೆಲ್ಲ ಈ ಜೀವನ ಅನ್ನೋದು ಕ್ಷಣಿಕ ಅಂತ ಆ ಕ್ಷಣಕ್ಕೆ ಅದು ಅರಿವಿನಲ್ಲಿ ತಗೊಂಡು ಆಸೆಯಿಂದ ಯಾಕೆ ತಗೋಬೇಕು ಅಂತ ಈ ಆಸೆ ಅನ್ನೋ ಗಾಳಿನ ಬಿಡೋದು ಅಭ್ಯಾಸನ ನಿಮ್ಮ ಸುತ್ತಮುತ್ತನೇ ಇದೆ. ಈ ಹಗಲು ರಾತ್ರಿ ಇದೆಲ್ಲ ಬದಲಾವಣೆ ಆಗುತ್ತೆ. ಆಮೇಲೆ ಇದು ಪದೇ ಪದೇ ಬರ್ತಾ ಇರುತ್ತೆ. ಈಗ ನಮಗೆ ಈಗ ಮಳೆಗಾಲ ಕೆಲವೊಂದ್ಸಲ ಗೊತ್ತು, ಇಲ್ಲಿ ನೋಡ್ತೀವಿ ಸಮಯ ಆಟ ಆಡುತ್ತೆ ಅಂತ ತಿಳ್ಕೊಂಡಿರ್ತೀವಿ, ಜೀವನ ಕ್ಷಣಿಕ ಅಂತ ತಿಳ್ಕೊತೀವಿ. ಆದ್ರೂನು ತಕ್ಷಣಕ್ಕೊಂದ್ಸ ಮಳೆ ಬಂದ್ಬಿಡ್ತಲ್ಲ, ಅದು ಅದ್ರ ಕೆಲ್ಸ ಅದ್ ಮಾಡ್ತಾ ಇದೆ. ಆದ್ರೂನು ಅದು ನನಗೀಗ ಬೇಡಾಗಿತ್ತು ಮಾಡಿ, ಇಲ್ಲಾಂದ್ರೆ ಅಯ್ಯೋ ಕೆಲವೊಂದ್ಸಲ ಎಲ್ಲಾರು ಹೋಗ್ಬೇಕಂದ್ರೆ ಎಷ್ಟು ಬೇಗ ನಮ್ಗೆ ಇಷ್ಟವಾಗಿರೋ ಜಾಗ ಎಲ್ಲ ಹೋಗ್ಬೇಕಂದ್ರೆ ಎಷ್ಟು ಬೇಗ ಬೆಳಗಾಗುತ್ತೋ ಅಂದ್ರೆ ಹಗಲಿಗೆ ಅವಾಗ ಆಸೆ ಪಡೋದು. ಹಿಂಗೆ ಈ ಆಸೆ ಗಾಳಿ ಬಿಡೋದನ್ನ ಎಲ್ಲ ನಮ್ಮ ಸುತ್ತಮುತ್ತನೇ ನಮ್ ದಿನ ಸಿಗುತ್ತೆ. ಈ ಹಗಲು ರಾತ್ರಿ ಮುಸ್ಸಂಜೆ ಈ ತರ ಚಳಿಗಾಲ ವಸಂತ ಈ ರೀತಿ ಪದೇ ಪದೇ ಎಲ್ಲ ಬರ್ತಾ ಇರುತ್ತೆ. ನನಗಿದೇ ಬೇಕು, ನನಗೆ ಚಳಿಗಾಲನೇ ತುಂಬಾ ಇಷ್ಟ, ನಂಗೆ ಬೇಸಿಗೆನೆ ಬಹಳ ಇಷ್ಟ ಅಂತ ಅಲ್ಲ, ಅದು ನಡೀತಾ ಇರುತ್ತೆ, ಅದು ದಿನನಿತ್ಯ ಚಟುವಟಿಕೆಯಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದ್ರಿಂದಾನೇ ನಾವ್ ಹೆಂಗೆ ಬಹಳ ಸರಳವಾಗಿ ಈ ಆಸೆ ಅನ್ನೋ ಗಾಳಿನ ಬಿಡ್ಬೇಕು, ಬಿಡೋದನ್ನ ಅಭ್ಯಾಸ ಹೆಂಗೆ ಸತತವಾಗಿ ದಿನನಿತ್ಯದಲ್ಲೇ ಹೆಂಗ್ ಕಲಿಬೇಕು ಅನ್ನೋದು ನೀವು ಹೇಳ್ತಿದಾರೆ ಅಂತ ಅನ್ಸ್ತಮ್ಮ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ಕುಸುಮಾಜಿ, ತಾವು ತಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ? ದೀನಾಯಾಮಿನೋ ಸಾಯಂ ಪ್ರಾತಃ ಶಿಶಿರವಸಂತೋ ಪುನರಾಯತಃ ಕಾಲಂ ಕ್ರೀಡತಿ ಗಚ್ಚತ್ಯಾಯುಂ ತದಪಿ ನ ಮುಂಚತಿ ಆಶಾವಾಯುಃ. ಜೀವನ ಸಾಕ್ತಾನೆ ಇರುತ್ತೆ, ಹಗಲು ಬರುತ್ತೆ, ಸಂಜೆ ಬರುತ್ತೆ, ರಾತ್ರಿ ಆಗುತ್ತೆ. ಜೀವನ ಕ್ಷಣಿಕ. ಇರೋ ದಿನ ನಾವು ಚೆನ್ನಾಗಿರ್ಬೇಕು, ಆಸೆಗಳನ್ನ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ನಾವು ಚೆನ್ನಾಗಿರ್ಬೇಕು ಅಷ್ಟೇಮ್ಮ. ಧನ್ಯವಾದಗಳು ಕುಸುಮಾಜಿ. ನಳಿನಿಜಿ, ನೀವು ಈ ಶ್ಲೋಕ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ? ಎಲ್ಲ ಆತ್ಮಜ್ಯೋತಿಗಳಿಗೆ ನಮಸ್ಕಾರ. ದಿನಯಾಮಿನ್ಯೋ ಸಾಯಂ ಪ್ರಾತಃ ಶಿಶಿರವಸಂತೋ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯುಃ ತದಪಿ ನ ಮುಂಚೀತ್ ಆಶಾವಾಯುಃ. ತುಂಬಾ ಸುಂದರವಾಗಿದೆ. ದಿನ, ರಾತ್ರಿ, ಬೆಳಿಗ್ಗೆ, ಸಾಯಂಕಾಲ, ಕಾಲ ಓಡ್ತಾ ಇದೆ. ನಾವು ನಿನ್ನೆ ತಾನೇ ನಮ್ಮ ಜೊತೆಗಾರರನ್ನ ಒಬ್ಬರನ್ನ ಕಳ್ಕೊಂಡ್ವಿ. ಇದು ಒಂಥರ ಅವ್ರು ನೋಡಿ ಏನೋ ಸಾಧಿಸ್ಬೇಕು ಅಂತ ಪಾಪ ಮೆಟ್ಲು ಹತ್ತುತ್ತಾ ಇದ್ರು. ಆದ್ರೆ ಮೃತ್ಯು ಅವ್ರ ಹಿಂದೆನೆ ಇದೆ ಅಂತ, ನಮ್ಮ ಮೃತ್ಯು ನಮ್ ಹಿಂದೆ ಇದೆ ಅಂತ ನಮ್ಗೆ ಗೊತ್ತಿದೆ.
ಆದ್ರೂ ನಾವ್ ಇದಕ್ಕೆ ಇದು ಮಾಡದೆ ಟೂರ್ಗ್ ಹೋಗ್ಬಿಟ್ರು ಅವ್ರು. ನಾನ್ ಕರ್ದೆ ಅವ್ರನ್ನ, ಪಾಪ ಬನ್ನಿ ಗುರುಜಿ ಏನೋ ನಮ್ದೇನ್ ಮೊನ್ನೆ ಆಯ್ತು ಶಕ್ತಿ ದರ್ಶನ, ಇದಕ್ಕೆ ಭಕ್ತಿ ದರ್ಶನ, ಬನ್ನಿಮ್ಮ ಅಂತ ತುಂಬಾ ಕರ್ದೆ ಅವ್ರನ್ನ. ಇಲ್ಲ ನಾನು ನಾರ್ತ್ ಇಂಡಿಯನ್ ಟೂರ್ಗೆ ಹೋಗ್ತೇನೆ, ಇಲ್ಲಿ ಬಂದಿದ್ರೆ ಚೆನ್ನಾಗಿದೆ. ಬಟ್ ಅವ್ರದ್ದು ಮೃತ್ಯು ಡೆಲ್ಲಿನಲ್ಲಿ ಇತ್ತು. ಅದು ನೋಡಿ ಕಾಲ ಬಂದ ಅಲ್ಲಿವರೆಗೂ ಹೇಳ್ಕೊಂಡು ಹೋಗಿ ಪಾಪ ಅವ್ರಿಗೆ ಸದ್ಗತಿ ದೊರೀಲಿ, ಇಷ್ಟು ಮೆಟ್ಲು ಹತ್ತಿದ್ದಕ್ಕನಾರು ದೇವ್ರು ಅವ್ರಿಗೆ ಸದ್ಗತಿ ಕೊಡ್ಲಿ ಅಂತ ಪ್ರಾರ್ಥಿಸಿ ಮುಂದೆ ಹೋಗೋಣ. ನಮ್ಮ ಮೃತ್ಯು ನಮ್ ಹಿಂದೆ ಇರತ್ತೆ, ಯಾವ ಮೊಮೆಂಟ್ ಅಲ್ಲಾದ್ರೂ ಬಂದು ನಮ್ಮನ್ನದು ಸೆಳೆಯತ್ತೆ. ಸೊ ಅಷ್ಟರಲ್ಲಿ ಕಾಲ ಕ್ರೀಡತಿ ಗಚ್ಚತ್ ಆಯು ಅಂದ್ರೆ ಮುಗಿತಾ ಬರುತ್ತೆ ನಮ್ದು ಇವತ್ತೋ ನಾಳೆನೋ ನಾವು ಅದೇ ಸೈಕಲ್ಗೆ ಹೋಗ್ತೀವಿ. ಅಷ್ಟರಲ್ಲಿ ಬ್ರಹ್ಮಜ್ಞಾನ ಪಡೆದು ಬಿಡೋಣ ಅಂತ ನಾನು ಈ ಆಸೆಯಲ್ಲಿ ಹೋಗ್ತಾ ಇದ್ದೀನಿ. ಇದು ಯಾವ ಆಸೆನೋ ನನಗೂ ಗೊತ್ತಿಲ್ಲಪ್ಪ, ನಿಜವಾಗ್ಲೂ ಹೇಳ್ತೀನಿ. ಐ ಆಮ್ ಆಲ್ಸೋ ಅಂಡರ್ ಆಸೆ ಓನ್ಲಿ. ಈ ಆಸೆ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ ನನ್ಗೆ. ಆದ್ರೆ ಸದಾ ನಾರಾಯಣನ ನಾಮಸ್ಮರಣೆನಲ್ಲಿ ಇದೀನಿ ನಾನಿವಾಗ. ಗಚ್ಚತ್ ಆಯು ಯಾವಾಗ ಮುಗಿಯತ್ತೆ ನಮ್ದು ಗೊತ್ತಿಲ್ಲ. ನಮ್ ಸಾವಿತ್ರಿಯವ್ರದ ಆದಂಗೆ ನಮ್ದು ಆಗ್ಬೋದು, ಅತಿಶಯೋಕ್ತಿ ಏನಿಲ್ಲ. ತದಪಿ ನ ಮುಂಚಿತ್ ಆಶಾವಾಯು. ನೋಡಿ, ನಾರಾಯಣನ ನೆನ್ಸ್ಕೊಂಡು ಹೋದ್ರೆ ಶ್ರೀಕೃಷ್ಣ ಪರಮಾತ್ಮನು ಹೇಳ್ಬಿಟ್ಟಿದ್ದಾನೆ, ಕೊನೆ ಉಸಿರಿರುವಾಗ ಯಾರು ನನ್ನ ಹೆಸರು ಹೇಳ್ತಿರೋ ಅವ್ರಿಗೆ ನಾನು ಮುಕ್ತಿ ಕೊಡ್ತೀನಿ ಅಂತ ಅವನು ಹೇಳ್ಬಿಟ್ಟಿದ್ದಾನೆ. ಅದ್ ನಮ್ದು ಪರವಾಗಿಲ್ಲ. ಇನ್ ಕೆಲವ್ರು ಇಲ್ಲಿ ಓಡ್ತಾ ಇದಾರಲ್ವಾ, ಏನೋ ಸಾಧಿಸ್ತೀನಿ ಏನೋ ಮಾಡ್ತೀನಿ ಅಂತ, ಅವರು ಬೇರೆ ಬೇರೆ ಆಸೆ ಹಿಂದಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ಭಗವಂತ ಹೇಳ್ತಾ ಇದ್ದಾನೆ, ನೀನ್ ಏನೇನ್ ಆಸೆ ಪಟ್ಕೊಂಡು ಹೋಗ್ತೀಯಪ್ಪ, ನೀನ್ ಹಿಂದಿದ್ದೀನಿ ನಾನು, ಸ್ವಲ್ಪ ಈ ಕಡೆ ತಿರುಗಿ ನೋಡು, ಅಶಾಶ್ವತವಾದದ ಹಿಂದೆ ಹೋಗ್ಬೇಡ, ಶಾಶ್ವತವಾಗಿ ಏನಿದೆ ಸತ್ಯದ ಅರಿವು ಮಾಡ್ಕೋ. ಕಾಲ ಮುಗಿಯೋದ್ರಲ್ಲಿ ಕಾಲ ನಮ್ಮನ್ನ ನುಂಗ್ ಹಾಕತ್ತೆ. ಸೊ ಇದಕ್ಕೆ ಈ ಆಸೆಗೂ ಏನೋ ಹೇಳ್ತಾರಲ್ಲ ವಿಜಯ್, ವಾಟ್ ಈಸ್ ದಿಸ್ ಆಸೆ? ಯಾವ ಆಸೆ ಅಮ್ಮ? ಯಾವ ಆಸೆ? ಸತ್ತಾಸೆ. ಸಾತ್ವಿಕ ಆಸೆ. ಇದು ಸಾತ್ವಿಕ ಆಸೆ. ಸಾತ್ವಿಕ ಆಸೆ ನಮ್ಮನ್ನ ಒಳ್ಳೆ ಕಡೆನೆ ಕರ್ಕೊಂಡು ಹೋಗುತ್ತೆ ಅಲ್ವಾ. ದುರಾಸೆ ನಮ್ಮನ್ನ ನರಕಕ್ಕೆ ಕಳ್ಕೊಂಡು ಹೋಗತ್ತೆ. ಬಟ್ ಸಾತ್ವಿಕ ಆಸೆ ನಾವು ಒಂದು ಇಲ್ಲಿದ್ರು ನಾವು ಇನ್ನು ನೆಕ್ಸ್ಟ್ ಜನ್ಮಕ್ಕಾದ್ರೂ ನಾವು ಮುಕ್ತಿ ಪಡಿತೀವಿ ಅನ್ನೋ ಗ್ಯಾರಂಟಿ ಇದೆ. ಈ ಇದ್ರಲ್ಲಿ ಹೋದೆ ವ್ಯಾಮೋಹದ ಮೊಸಳೆ ಬಾಯಿಯಲ್ಲಿ ಹೋದ್ರೆ ನಾವು ಅಧೋಗತಿಗೆ ಇಳಿತೀವಿ. ಅಸಾತ್ವಿಕ ಆಸೆನಲ್ಲಿ ಇದ್ರೆ, ಯಾಕಂದ್ರೆ ನಮ್ಮ ಜೀವದ ಗಂಟು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಇವಾಗ ಕೆರೆ ಎಲ್ಲ ಒಣಗೋಗಿದೆ, ಆಸೆನೂ ಇಲ್ಲ, ಯಾವ ಆಸೆನೂ ಇಲ್ಲ. ಇದೊಂದು ಗುರುಜಿ ನಮ್ಗೆ ಇದೊಂದು ಆಸೆ ಕೊಟ್ಬಿಟ್ಟು ಇಟ್ಕೊಂಡಿದ್ದಾರೆ, ನಮ್ಮನ್ನ ಹೇಳಕ್ ಬರಲ್ಲ. ಬಟ್ ಆ ನಶ್ವರತೆ ಬಗ್ಗೆನೆ ನಾವು ಹೋಗೋದು ಒಳ್ಳೇದು. ನಶ್ವರತೆ ಅಂದ್ರೇನ? ಅಶಾಶ್ವತವಾಗಿರೋದು ನಶ್ವರ, ಅದು ಹೋಗಲ್ಲ, ನಾಶ ಆಗಲ್ಲ. ಸೊ ನಾವು ಈ ಮುಕ್ತಿ ಮಾರ್ಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದ್ ಒಂದು ತೃಪ್ತಿ ನಮಗಿದೆ. ಸೊ ಸತ್ಯ ಶೋಧನೆನ ಮಾಡೋ ಮಾರ್ಗದಲ್ಲಿ ನಡಿ, ಈ ದುರಾಸೆನ ಬಿಡು ಅಂತ ಶಂಕರಾಚಾರ್ಯರು ಭಜಗೋವಿಂದಂ ಅಂತ ನಮಗೆಲ್ಲ ಕಿವಿ ಮಾತು ಹೇಳ್ತಾ ಇದ್ದಾರೆ. ಇಷ್ಟ ಹೇಳಿ ನನ್ನ 4 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು ನಳಿನಿಜಿ. ದಿನಯಾಮಿನ್ಯೌ ಸಾಯಂ ಪ್ರಾತಃ ಶಿಶಿರವಸಂತೌ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತಿ ಆಯುಃ ತದಪಿ ನ ಮುಂಚತಿ ಆಶಾವಾಯುಃ. ಭಗವತ್ಪಾದರು ನಮ್ಗೆ ಅನೇಕ ರೀತಿಯಲ್ಲಿ ನಮ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೀನು ಯಾವ್ದನ್ನ ಹಿಡ್ಕೊಳ್ಬೇಕು ಅಂತ. ನಾವು ಇಲ್ಲಿ ಬಂದಿರೋದು
ನಾವು ಪಾಠವನ್ನ ಕಲಿಯೋಕೆ ಇದು ಪಾಠಶಾಲೆ. ನೀನು ಈ ಪ್ರಪಂಚವನ್ನ ನೋಡಿನೇ ಪಾಠ ಕಲಿ. ಹಗಲು ರಾತ್ರಿ ಮುಸ್ಸಂಜೆ ಮುಂಜಾನೆ ಹೀಗೆ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮತ್ತೆ ಮುಂಜಾನೆ ಹಗಲು ಮುಸ್ಸಂಜೆ ರಾತ್ರಿ ಪುನರಾವರ್ತನೆ ಆಗ್ತಾ ಇರುತ್ತೆ. ಈ ಬದಲಾವಣೆಗಳನ್ನ ನೀನು ಗಮನಿಸ್ತಾ ಇರ್ತೀಯ. ಆದ್ರೆ ನಾವು ಅಷ್ಟರಲ್ಲೇ ಇರ್ತೀವಿ. ಅದರ ಹಿಂದೆ ಏನು, ನಾನು ಅದರಿಂದ ಪಾಠ ಏನು ಕಲಿಬೇಕು ಅನ್ನೋದನ್ನ ಮಾತ್ರ ಆ ಕಡೆಗೆ ಗಮನ ಹೋಗಲ್ಲ. ಹಾಗೆ ಋತುಗಳು ಅಷ್ಟೇ, ಒಂದಾದ್ಮೇಲೆ ಒಂದು ಬರುತ್ತೆ ಹೋಗ್ತಾ ಇರುತ್ತೆ, ಮತ್ತೆ ಹಾಗೆ ನಡೀತಾ ಇರುತ್ತೆ. ಕಾಲಚಕ್ರ ಅನ್ನೋದು ಹೀಗೆ ಹೋಗ್ತಾ ಇರುತ್ತೆ. ಕಾಲ ಅನ್ನೋದು ಉರುಳ್ತಾ ಇರುತ್ತೆ. ಆದ್ರೆ ನಾನು ಈ ಕಾಲ ಹೋಗ್ತಾ ಇದೆಯಲ್ಲ, ನಾನು ನಿಜವಾಗ್ಲೂ ಇದರಲ್ಲಿ ಪಾಠ ಏನ್ ಕಲಿಬೇಕು, ನಾನು ಏನನ್ನ ಹಿಡ್ಕೊಳ್ಬೇಕು, ಯಾವುದರ ಕಡೆಗೆ ನನ್ನ ಗಮನವನ್ನ ಹರಿಸಬೇಕು, ಯಾವುದು ಶಾಶ್ವತವಾದದ್ದು ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋದರ ಕಡೆ ಗಮನವನ್ನ ಹರಿಸು ಅಂತಂದ್ಬಿಟ್ಟು ಭಗವತ್ಪಾದರು ಇಲ್ಲಿ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ನೀನು ಆದ್ರೆ ಆಸೆ ಮಾತ್ರ ಬಿಡಲ್ಲ. ಆಸೆ ಇವೆಲ್ಲ ಚಕ್ರ ಆಗ್ತಾ ಇರುತ್ತೆ. ಆಸೆ ಮಾತ್ರ ಅತಿಯಾಗಿ ಬೆಳೀತಾ ಇರುತ್ತೆ. ಅದು ಸಹ ಆಸೆನೂ ಒಂದು ಸುಳಿ, ಒಂದು ಚಕ್ರ. ಅದು ಸಹ ಹೇಗೆ ಅಂತಂದ್ರೆ, ಮೊದ್ಲು ನಾನು ಪರಿಪೂರ್ಣನಾಗ್ಬೇಕು ಅನ್ನೋದ್ರಿಂದ ಒಂದು ಬಯಕೆ, ಆ ಒಂದು ಆಸೆಯಿಂದ ನಾನು ಒಂದು ಕೆಲಸವನ್ನ ಮಾಡ್ತೀನಿ. ಆ ಕರ್ಮದಿಂದ ಒಂದು ಕರ್ಮ ಫಲ ಬರುತ್ತೆ. ಆ ಕರ್ಮ ಫಲದಿಂದ ನನಗೆ ಒಂದಷ್ಟು ವಾಸನೆಗಳು ಉಂಟಾಗತ್ತೆ. ಆದ್ರೆ ಪರಿಪೂರ್ಣತೆ ಉಂಟಾಗತ್ತಾ? ಇಲ್ಲ. ಮತ್ತೆ ಅದೇ ಕರ್ಮಗಳು ಬೇರೆ ರೀತಿಯದ್ದು ಅಥವಾ ಅದನ್ನೇ ಏನು ಮಾಡ್ತೀವಿ, ಅದರಿಂದ ಮತ್ತೆ ಕರ್ಮಫಲ, ಹಾಗೆ ವಾಸನೆ, ಹೀಗೆ ಅದು ಸಹ ಚಕ್ರ ಸುಳಿಯಲ್ಲಿ ಸಿಕ್ಕೊಂಡ್ಬಿಡುತ್ತೆ. ಆದ್ರೆ ಈ ಆಸೆ ಮಾತ್ರ ಕಡಿಮೆ ಯಾವತ್ತೂ ಆಗಲ್ಲ. ನಮ್ಗೆ ಆಯಸ್ಸು ಮುಗಿತಾ ಬಂದ್ರು ಸಹ ಆಸೆ ಮಾತ್ರ ಹೋಗಲ್ಲ. ಆದ್ರೆ ನೀನು ತಿಳ್ಕೊ, ನಾ ಹೇಳ್ತಾ ಇದ್ದೀನಿ, ನೀನು ಭಜ ಗೋವಿಂದಂ, ನೀನು ಗೋವಿಂದನನ್ನ ಸ್ಮರಣೆ ಮಾಡು. ಅದು ನಿನ್ನನ್ನ ಉನ್ನತಿಯ ಕಡೆಗೆ ಕರೆದೊಯ್ಯುತ್ತೆ. ಇದು ಕಾಲಚಕ್ರ ಇದೆಲ್ಲ ಹೀಗೆ ಉರುಳ್ತಾ ಇರುತ್ತೆ. ಇದು ಹೀಗೆ ಇರೋದು. ನೀನು ಇದನ್ನೇ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ಬೇಡ. ನೀನು ನಿನ್ನ ಔನ್ನತ್ಯ ಎಲ್ಲಿದೆ ಅನ್ನೋದನ್ನ ಕಂಡು ಹಿಡ್ಕೊ. ಅದರಿಂದ ನೀನು ಭಜ ಗೋವಿಂದಂ ಅಂತ ಸ್ಮರಣೆ ಮಾಡೋ, ಭಗವಂತನ ಧ್ಯಾನ ಮಾಡೋ, ಆ ಕಡೆಗೆ ಹೋಗುವಂತ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಸಂಪೂರ್ಣವಾಗಿ ಇದರ ವಿಶ್ಲೇಷಣೆಯನ್ನ ಸರ್ ಮುಖಾಂತರ ತಿಳ್ಕೊಳ್ಳೋಣ. ಸರ್, ತಾವು ಇದನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನಿಮ್ಮಲ್ಲಿ ಎಲ್ಲ ಬಹಳ ಸುಂದರವಾಗಿ ನಮ್ಮ ಒಂದು ಜೀವನದ ಕ್ಷಣಿಕತೆಯನ್ನ ಹೇಳಿದ್ದೀರಾ. ಈಗ ಇಲ್ಲಿ ಮುಖ್ಯವಾಗಿ ಶಂಕರಾಚಾರ್ಯರು ಏನನ್ನ ನಮಗೆ ತಿಳಿಸ್ತಾ ಇದ್ದಾರೆ? ನಮಗೆ ಜೀವನದಲ್ಲಿ ಅದು ಬೇಕು, ಇದು ಬೇಕು, ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು ಅನ್ನೋ ಬೇರೆ ಬೇರೆ ರೀತಿಯ ಒಂದು ಸಂಕಲ್ಪಗಳು ಅಥವಾ ಮನಸ್ಸಿನಲ್ಲಿ ಆಸೆಗಳು ಉಂಟಾಗತ್ತೆ. ಈ ಆಸೆನ ಈ ಕಾಲಚಕ್ರಕ್ಕೆ ಅವರು ತೋರಿಸಿ, ಕಾಲಚಕ್ರ ಹೇಗೆ ಉರುಳ್ತಾ ಇದೆ ಹಾಗೇನೆ ಈ ಆಸೆನೂ ಸಹ ಒಂದು ಗಾಳಿ ಥರ. ಗಾಳಿದು ಗುಣ ಏನು? ಬೀಸ್ತಾ ಇರುತ್ತೆ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ, ಅಲ್ವಾ? ಅದು ಯಾವತ್ತೂ ನಿಲ್ಲಲ್ಲ, ಸದಾ ಚಲನೆಯಲ್ಲಿ ಇರುತ್ತೆ ಗಾಳಿ, ಅಲ್ವಾ? ಸೊ ನಮಗೆ ಕಿಟಕಿ ತೆಗೆದ್ರೆ, ಬಾಗಿಲು ತೆಗೆದ್ರೆ ಸಾಕು, ಗಾಳಿಯ ಚಲನೆ ನಮಗೆ ಗೊತ್ತಾಗತ್ತೆ. ಹಾಗೇನೆ ಇಲ್ಲಿ ಆಸೆಯನ್ನ ಗಾಳಿಗೆ, ಅಂದ್ರೆ ಅದು ಸದಾ ಚಲಿಸ್ತಾ ಇರುತ್ತೆ. ಯಾವ ಕಡೆಗೆ ಚಲಿಸುತ್ತೆ? ಇದು ಬೇಕು, ಅದು ಬೇಕು. ಈಗ ಸಣ್ಣ ಮಕ್ಕಳಿದ್ದಾಗ ಚಾಕ್ಲೇಟ್ ಇದ್ರೆ ಸಾಕಾಯ್ತು. ಅದಾದ ನಂತರ ಚಾಕ್ಲೇಟ್ ಮುಗೀತು, ಒಂದು ವಯಸ್ಸಾದ್ಮೇಲಿಂದ ಒಳ್ಳೆ ಬಟ್ಟೆ ಬೇಕು ಅಂತ, ಅದಾದ್ಮೇಲಿಂದ ಒಳ್ಳೆ ಕಾಲೇಜ್ ಬೇಕು ಅಂತ, ಹೀಗೆ ಒಂದಾದ್ಮೇಲೊಂದು ಆಸೆಗಳಿಗೆ ಕೊನೆನೇ ಇಲ್ಲ. ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು ಕಡೆಗೆ ಈ ಆಸೆಯ ಗಾಳಿ ಚಲಿಸ್ತಾ ಇರುತ್ತೆ. ಇಲ್ಲಿ ಒಂದು ಈ ಆಸೆ ಅನ್ನೋದು ಹಾಗಾದ್ರೆ
ನಾವು ಬಿಟ್ಬಿಡ್ಬೇಕು ಅಂತ ನಾವು ಮಾತಾಡ್ತೇವಲ್ಲ, ಹೇಗ್ ಬಿಡೋದು? ಆಸೆ ಅನ್ನೋದನ್ನ ಬಿಡಕ್ಕಾಗತ್ತಾ ಸ್ವಾಮಿ? ಈಗ ಹೇಗೆ ಉಸಿರಾಟ ಅನ್ನೋದು ಒಂದು ಸಹಜವಾಗಿ ನಡೆಯುವಂಥ ಕ್ರಿಯೆ ಇದೆ, ಉಸಿರಾಟ ಬಿಡು ಅಂತಂದ್ರೆ ಬಿಡ್ಲಿಕ್ಕಾಗತ್ತಾ? ಇಲ್ಲ. ಹಾಗೆ ಆಸೆನ ಬಿಡು ಅಂದ್ರೆ ಆಗತ್ತಾ? ನಾವು ಹೇಳ್ಬಿಡ್ತೇವೆ ಆಸೆನ ಬಿಡಬೇಕು ಅಂತ, ಅಥವಾ ನಾವು ನಮ್ಮ ಮನಸ್ಸಿನಲ್ಲಿ ಒತ್ತಡ ಹಾಕೊಳ್ತೇವೆ, ಓ ಅತಿ ಆಸೆ ಮಾಡಬಾರ್ದು. ಈ ಒತ್ತಡದ ಕೆಲಸ ನಮ್ಮನ್ನ ಜೀವನದಲ್ಲಿ ಒಂದು ಬಿಡುಗಡೆ ಕರ್ಕೊಂಡು ಹೋಗಲ್ಲ. ಎಲ್ಲಿ ನಾವು ಒತ್ತಡದಿಂದ ಕೆಲಸ ಮಾಡ್ತೇವೆ ಅಲ್ಲಿ ನಿಜವಾದ ಸ್ವಾತಂತ್ರ್ಯ ಸಿಕ್ಕಲ್ಲ. ಹಾಗಾಗಿ ಮಹಾನ್ ಗುರುಗಳು ಏನು ದಾರಿ ತೋರಿಸ್ತಾರೆ? ಆಸೆ ಅನ್ನೋದು ಒಂದು ರೀತಿಯ ಸಹಜವಾದ ಮನುಷ್ಯನ ಮನಸ್ಸಿನಲ್ಲಿರೋ ಒಂದು ಕಾರ್ಯವನ್ನ ಪ್ರಚೋದನೆ ಮಾಡುವಂತ ಒಂದು ಶಕ್ತಿ ಅಲ್ವಾ? ನೀವೇ ದಯವಿಟ್ಟು ಗಮನ ಕೊಡಿ. ನಿಮ್ಗೆ ಆಸೆ ಅನ್ನೋದಿರ್ಲಿಲ್ಲ ಅಂದಿದ್ರೆ ಏನಾದ್ರೂ ನಡೀತಿತ್ತ ಜೀವನದಲ್ಲಿ? ಈಗ ಈ ಸತ್ಸಂಗಕ್ಕೆ ನಾವೆಲ್ಲರೂ ಬರೋ ಆಸೆಯಿಂದ ಬಂದ್ವಿ, ಹಾಗಾಗಿ ಈ ಸತ್ಸಂಗ ನಡೀತಾ ಇದೆ. ಅಯ್ಯೋ ನಾನು ಆಸೆ ಎಲ್ಲ ಬಿಟ್ಬಿಡ್ತೀನಿ ಅಂತಂದ್ರೆ ನಡೀತಾ ಇತ್ತಾ? ಇಲ್ಲ. ಈ ಸತ್ಸಂಗದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ವಿಚಾರವನ್ನ ಮಂಡನೆ ಮಾಡಬೇಕು ಅನ್ನೋ ಆಸೆ ಇದ್ದಿದ್ರಿಂದ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಅಲ್ವಾ? ಈ ಸತ್ಸಂಗದಲ್ಲಿ ಯಾವ ರೀತಿ ಈ ಭಜಗೋವಿಂದಂನ ನಾವು ತೋರಿಸ್ಬೇಕು, ಯಾವ ರೀತಿ ಈ ಶ್ಲೋಕವನ್ನ ಎಲ್ಲರ ಮುಂದೆ ಮಂಡನೆ ಮಾಡಬೇಕು ಅನ್ನೋ ಆಸೆಯಿಂದ ಈಗ ನಿಮ್ಮ ಮುಂದೆ ಏನೋ ಚಿತ್ರಗಳು, ಅಕ್ಷರಗಳು ಎಲ್ಲ ಕಾಣಿಸ್ತಾ ಇದೆ. ಆಸೆನೇ ಇಲ್ಲ ಅಂದಿದ್ರೆ ಈ ರೀತಿ ಏನೇ ಒಂದು ಜೀವನದಲ್ಲಿ ಕ್ರಿಯೆ ನಡೀತಾ ಇತ್ತಾ? ನಿಮಗೆ ಆಸೆ ಇದ್ದಿದ್ರಿಂದ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋ ಆಸೆ ಇದ್ದಿದ್ರಿಂದ ಅವ್ರಿಗೆ ನೀವು ಒಳ್ಳೆ ಒಂದು ವಿದ್ಯೆ ಬುದ್ಧಿ ಅವ್ರನ್ನ ನೋಡೋದು, ಅವ್ರಿಗೆ ಜೀವನದಲ್ಲಿ ಮುಂದೆ ಹೇಗೆ ಹೋಗ್ಬೇಕು ಅಂತ ಹೇಳ್ಕೊಡೋದು, ಅವ್ರು ಇರೋದ್ರಿಂದ ಅವ್ರ ಜೀವನದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಅಂತ ಮಾಡ್ತಾರೆ ಅಲ್ವಾ? ಸೊ ಹೀಗೆ ಆಸೆ ಅನ್ನೋದು ಬಿಡಬೇಕು ಅಂತಂದ್ರೆ ಏನನ್ನು ಬಿಡಬೇಕು ನಾವು? ಇಲ್ಲಿ ಬಿಡಬೇಕಾಗಿರೋದು ನಾವು ಮಾಡೋ ಕೆಲಸದ ಆಸೆ ಅಲ್ಲ. ನಾವು ಬಿಡಬೇಕಾಗಿರೋದೇನು? ಈಗ ಬಂಧನ ಎಲ್ಲಿದೆ ನಮಗೆ? ಆಸೆಯಿಂದನ ಬಂಧನ? ಸ್ವಲ್ಪ ವಿಚಾರ ಮಾಡಿ. ಈಗ ನಿಮಗೆ ಚಾಕ್ಲೇಟ್ ತಿನ್ಬೇಕು ಅಂತ ಆಸೆ ಆಗತ್ತೆ. ಆ ಚಾಕ್ಲೇಟ್ ತಿನ್ಬೇಕು ಅಂತ ಆಸೆ ಬಂತಲ್ಲ, ಅದರಿಂದನ ನಿಮಗೆ ದುಃಖ ಆಗ್ತಾ ಇರೋದು? ದಯವಿಟ್ಟು ಗಮನ ಕೊಡಿ. ನಿಮಗೆ ದುಃಖ ಆಗ್ತಾ ಇರೋದು ನಾನು ಚಾಕ್ಲೇಟ್ ಬೇಕು ಅನ್ನೋ ಆಸೆಯಿಂದ ಅಲ್ಲ. ಅಥವಾ ಚಾಕ್ಲೇಟ್ ಬೇಡೋಣ, ಇನ್ಯಾವುದೋ ಒಂದು ತಗೋಣ, ನನಗೆ ಮುಕ್ತಿ ಬೇಕು, ಅಥವಾ ನನಗೆ ಸೀರೆ ಬೇಕು, ಈ ರೀತಿ ಏನೋ ಒಂದು ಬೇರೆ ಬೇರೆ ರೀತಿಯ ಆಸೆಗಳಿರುತ್ತೆ. ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯ ಆಸೆಗಳಿರುತ್ತೆ. ಆ ಆಸೆ ಏನಾದ್ರೂ ಕಷ್ಟನಾ? ನೀವೇ ಸ್ವಲ್ಪ ಗಮನ ಕೊಟ್ರೆ ಆಸೆಯಿಂದ ಕಷ್ಟ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಕಿರಿಕಿರಿ ಯಾವಾಗ ಶುರುವಾಗೋದು? ಆ ಆಸೆ ಪೂರೈಕೆ ಆಗ್ಲಿಲ್ಲ ಅಂದಾಗ ಅಲ್ವಾ? ಈಗ ನಾವು ಆಸೆಗೋಸ್ಕರ ಏನೋ ಕೆಲಸ ಮಾಡ್ತೇವೆ. ಈಗ ಉದಾಹರಣೆಗೆ ನಮ್ಗನ್ಸುತ್ತೆ, ಇವತ್ತು ಸ್ವಲ್ಪ ಮಳೆ ಬಂದಿದೆ, ನಾನು ಅಲ್ಲಿ ಹೋಗ್ಬಿಟ್ಟು ಬಿಸಿ ಬಿಸಿ ಬೋಂಡ ತಗೊಂಡ್ ಬರ್ತೀನಿ, ಅದ್ರ ಜೊತೆ ಒಂಚೂರು ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂತ ಆಸೆ ಬರುತ್ತೆ ಅಂತ ತಿಳ್ಕೊಳ್ಳಿ. ತಪ್ಪ ಏನಿಲ್ಲ. ಹೋಗ್ತೀರಾ, ಅಲ್ಲಿ ಬೋಂಡ ಅವನು ಇವತ್ತು ಬಂದೇ ಇಲ್ಲ. ಅಯ್ಯೋ ಛೇ ಏನ್ ಕರ್ಮ, ಬೋಂಡ ತಿನ್ಬೇಕು ಅಂತ ಆಸೆ ಆಯ್ತು, ಬರಲೇ ಇಲ್ವಲ್ಲ ಅವನು ಅಂತ ಅವನು 100 ಶಾಪ ಹಾಕಬಹುದು, ಅಥವಾ ಆಗದೆ ಇರ್ಬೋದು, ಅದು ಬೇರೆ ವಿಷಯ. ಒಟ್ಟಿನಲ್ಲಿ ಅವಾಗ ಏನಾಗುತ್ತೆ, ಮನಸ್ಸಿನಲ್ಲಿ ಸ್ವಲ್ಪ ಕಿರಿಕಿರಿ ಶುರುವಾಗತ್ತೆ. ಬೋಂಡ ತಿನ್ಬೇಕು ಅನ್ಕೊಂಡೇ ಆಗ್ಲಿಲ್ಲ ಅಂತ. ಕಷ್ಟ ಇರೋದು ನಮಗೆ ಜೀವನದಲ್ಲಿ ಆಸೆಯಿಂದಲ್ಲ. ಆಸೆನ ಪೂರೈಸಬೇಕು ಅಂತ ನಾವು ಒಂದು ಕ್ರಿಯೆ ಅಂತ ಮಾಡ್ತೇವೆ. ಆ ಕ್ರಿಯೆ ಮಾಡಿದಾಗ ಯಾವುದೇ ಒಂದು ಕ್ರಿಯೆನಲ್ಲಿ ಆ ಕ್ರಿಯೆಯ ಫಲ ಅಂತ ಇರುತ್ತೆ, ಅಥವಾ ಆ ಕರ್ಮದ ಫಲ ಅಂತ ಇರುತ್ತೆ. ಕರ್ಮ ಅಂದ್ರೇನು? ನಾವು ಮಾಡೋ ಕೆಲಸ, ಕರ್ಮದ ಫಲ ಅಂತ ಇರುತ್ತೆ. ಕರ್ಮಕ್ಕೆ ಒಂದು ದಿಕ್ಕು ಬೇಕಲ್ವಮ್ಮ? ಆ ಕರ್ಮಕ್ಕೆ ದಿಕ್ಕು ಎಲ್ಲಿಂದ ಸಿಗ್ತಾ ಇದೆ? ಆಸೆಯಿಂದ. ಆ ಆಸೆಯಿಂದ ಕರ್ಮ, ಆ ಕರ್ಮದಿಂದ ಕರ್ಮ ಫಲ. ಕರ್ಮ ಫಲ ಯಾವ ರೀತಿ ಇರುತ್ತೆ? ನಮ್ಗೆ ಏನ್ ಬೇಕು ಅದು ಸಿಕ್ಕತ್ತೆ, ಅಥವಾ ನಮ್ಗೆ ಏನ್ ಬೇಕು ಅದು ಸಿಗದೆ ಇರ್ಬೋದು. ನನಗೆ ಬೋಂಡ ಬೇಕು ಅಂತ ಹೋಗ್ತೀನಿ, ಬೋಂಡ ಇಲ್ಲ. ಅವಾಗ ಏನಾಯ್ತು? ಅಯ್ಯಯ್ಯೋ ಬೋಂಡ ಇಲ್ಲ ಅಂತಾಯ್ತು. ಬೋಂಡ ಸಿಕ್ಬಿಟ್ರೆ ಓ ಬೋಂಡ ಸಿಕ್ತು ಅಂತ. ನನಗೆ ಏನ್ ಬೇಕು ಅದು ಸಿಕ್ಕಿದಾಗ ನಾನು ಏನ್ ಹೇಳ್ತೀನಿ? ಅದನ್ನ ನಾನು ಗೆದ್ದೆ ಅಲ್ವಾ, ನನಗೆ ಗೆಲುವು ಸಿಕ್ತು ಅಂತ ಹೇಳ್ತೀವಿ. ನನ್ಗೆ ಏನ್ ಬೇಕು ಅದು ಸಿಗ್ಲಿಲ್ಲ ಅಂದ್ರೆ ನಾನು ಏನ್ ಹೇಳ್ತೀನಿ? ನಾನು ಸೋತೆ, ನಂಗೆ ಬೇಕಾಗಿರೋ ಸಿಕ್ಲಿಲ್ಲ ಅಂತ ಹೇಳ್ತೀನಿ. ಜೀವನದಲ್ಲಿ ಕಿರಿಕಿರಿ ಇರೋದು
ನಮ್ಮ ಆಸೆಯಿಂದಲ್ಲ. ಜೀವನದಲ್ಲಿ ಕಿರಿಕಿರಿ ಇರೋದು ಈ ರೀತಿ ಸೋಲು ಗೆಲುವು. ನನಗೆ ಯಾವಾಗಲೂ ಆಟ ಆಡಿದಾಗ ಏನು ಬೇಕು? ನಾನು ಯಾವಾಗಲೂ ಗೆಲ್ಲಬೇಕು. ನನ್ನ ಬೋಂಡ ಸಿಕ್ಕಬೇಕು ಅಂದರೆ ಸಿಕ್ಬಿಡ್ಬೇಕು. ನನಗೆ ಯಾರೊಬ್ರು ಹೊಗಳ್ಬೇಕು ಅಂದರೆ ಹೊಗಳ್ಬಿಡ್ಬೇಕು. ನನಗೆ ದುಡ್ಡು ಬೇಕು ಅಂದರೆ ದುಡ್ಡು ಸಿಕ್ಬಿಡ್ಬೇಕು. ನನಗೆ ಏನು ಬೇಕು ಅದು ಸಿಕ್ಬಿಡ್ಬೇಕು. ಆವಾಗ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಅನ್ನೋ ಭಾವನೆ ಅಲ್ವಾ? ಅದು ನಿಮ್ಮನ್ನ ನನ್ನನ್ನ ಬಂಧನಕ್ಕೆ ಒಳಪಡಿಸುವಂಥ ವಿಷಯ. ಇದು ಮುಖ್ಯ ವಿಚಾರ. ಆಸೆಯಿಂದಲ್ಲ ಕಷ್ಟ ಇರೋದು. ಆಸೆ ಫಲಿಸದೇ ಇದ್ದಾಗಿರೋ ಒಂದು ಫಲಿತಾಂಶದ ಕಡೆ ನನ್ನ ಮನಸ್ಸು ಯೋಚನೆ ಮಾಡುತ್ತಲ್ಲ, ಅದು ನಿಮ್ಮನ್ನ ನನ್ನನ್ನ ಬಂಧನಕ್ಕೆ ಇಟ್ಟಿರೋದು. ಈಗ ಏನೋ ಒಂದು ಆಟ ಆಡ್ತೀವಿ, ಚೌಕಾಬಾರ ಆಡ್ತೀವಿ, ಕೇರಮ್ ಆಡ್ತೀವಿ, ಕುಂಟಾಬಿಲ್ಲೆ ಆಡ್ತೀವಿ, ಖೋ ಖೋ ಆಡ್ತೀವಿ, ಕಬಡ್ಡಿ ಆಡ್ತೀವಿ, ಕ್ರಿಕೆಟ್ ಆಡ್ತೀವಿ, ದುಡ್ಡು ಗಳಿಸೋ ಆಟ ಆಡ್ತೀವಿ, ಮಕ್ಕಳು ಮಾಡ್ಕೊಳ್ಳೋ ಆಟ ಆಡ್ತೀವಿ, ಜೀವನದಲ್ಲಿ ಮನೆ ಕಟ್ಟೋ ಆಟ ಆಡ್ತೀವಿ. ಹೀಗೆ ಬೇರೆ 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 ಆಟ ಇರುತ್ತೆ ಜೀವನದಲ್ಲಿ. ಯಾವುದೇ ಆಟದಲ್ಲಿ ಜೀವನದಲ್ಲಿ ಎರಡು ಫಲಿತಾಂಶ ಇದ್ದೇ ಇರುತ್ತಲ್ವಾ? ಒಂದ ಸೋಲು ಅಥವಾ ಇನ್ನೊಂದು ಗೆಲುವು. ಅದಿಲ್ಲ ಅಂದ್ರೆ ಆಟದಲ್ಲಿ ಮಜಾ ಇರುತ್ತಾ? ಆದ್ರೆ ನಮ್ಗೇನ್ ಬೇಕು? ಯಾವಾಗ್ಲೂ ಗೆಲುವು. ನಾನೇ ಗೆಲ್ತಾ ಇರ್ಬೇಕು, ಬೋಂಡ ಯಾವಾಗ್ಲೂ ಸಿಗ್ತಾ ಇರ್ಬೇಕು. ಇದು ನಿಮಗೆ ನನಗೆ ಬಂಧನಕ್ಕೊಳಪಡಿಸುವಂತ ಕಿರಿಕಿರಿಯ ವಿಷಯ. ಇದನ್ನ ನಾವು ವಿಚಾರದ ಮೂಲಕ ಅರಿತು ಇದನ್ನ ತ್ಯಾಗ ಮಾಡಬೇಕು. ಏನನ್ನ? ನನಗೆ ಒಂದೇ ಫಲಿತಾಂಶ ಬೇಕು ಅನ್ನೋ ನನ್ನ ಮನಸ್ಸಿನ ಒಂದು ಹಿಡಿತದ ವಿಷಯ ಇದೆಯಲ್ಲ, ಅದನ್ನ ತ್ಯಾಗ ಮಾಡಬೇಕು. ಅಂದ್ರೆ ಏನು? ಕರ್ಮ ಫಲವನ್ನ ತ್ಯಾಗ ಮಾಡಬೇಕು. ಶ್ರೀಕೃಷ್ಣ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಅಲ್ವಾ? ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮವನ್ನ ಮಾಡು, ಆದ್ರೆ ಕರ್ಮದ ಫಲದ ಬಗ್ಗೆ ಆಸೆಯನ್ನ ಬಿಡು ಅಂತ ಹೇಳ್ಕೊಟ್ಟಿದ್ದಾರೆ. ಕರ್ಮವನ್ನ ಬಿಡು ಅಂತ ಯಾವತ್ತೂ ಹೇಳ್ಕೊಡ್ಲಿಲ್ಲ ಶ್ರೀಕೃಷ್ಣ. ಮಹಾನ್ ಗುರುಗಳು ಏನ್ ಹೇಳ್ಕೊಟ್ರು ಅದಕ್ಕೇನೇನೆ? ನೋಡಪ್ಪ, ಎರಡು ರೀತಿ ಇರ್ಬೋದು ನೀನು. ಒಂದ ಕರ್ಮ ಫಲವನ್ನ ಬಿಡು, ಅದನ್ನೂ ಪರವಾಗಿಲ್ಲ. ಇಲ್ವಾ? ಎರಡೂ ಫಲಿತಾಂಶ, ಗೆಲುವು ಸೋಲು ಎರಡನ್ನೂ ನೀನು ಸಮನಾಗಿ ಸ್ವೀಕಾರ ಮಾಡು. ಅದರಿಂದನೂ ನಿನಗೆ ಸ್ವಾತಂತ್ರ್ಯ ಇರುತ್ತೆ ಅಲ್ವಾ? ಇದು ನಾವು ಕಲಿಬೇಕಾಗಿರೋದು. ಇನ್ನ ಒಂದು ಕಲಿಬೇಕಾಗಿರೋದು ಈ ಆಸೆ ಗಾಳಿನಲ್ಲಿ. ಈ ಆಸೆ ನಮ್ಮನ್ನ ಯಾವ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದೆ? ಈಗ ನನಗೆ ಆಸೆ ಆ ಫಲಿತಾಂಶ ಬಿಟ್ಟೆ, ಆದರೆ ಯಾವ ದಿಕ್ಕಿನಲ್ಲಿ ನನ್ನ ಕರ್ಮಫಲ, ನನ್ನ ಕರ್ಮ ನನ್ನ ಕರ್ಕೊಂಡು ಹೋಗ್ತಾ ಇದೆ? ಶ್ರೇಯಸ್ಸೋ ಪ್ರೇಯಸ್ಸ? ಶ್ರೇಯಸ್ ಅಂತಂದ್ರೆ ನನ್ನ ಉನ್ನತತೆ, ನನ್ನ ಒಂದು ದೈವಿ ಸ್ವರೂಪದ ಕಡೆ ಕರ್ಕೊಂಡು ಹೋಗುವಂಥ ಕ್ರಿಯೆಗಳೇ ಶ್ರೇಯಸ್ಸಿನ ಕ್ರಿಯೆಗಳು. ಯಾವುದು ನನ್ನನ್ನು ಪುನಃ ಪುನಃ ಈ ಸಂಸಾರ ಚಕ್ರಕ್ಕೆ ಸಿಲುಕಿಸುತ್ತೆ ಅದು ಪ್ರೇಯಸ್ಸಿನ ಕೆಲಸಗಳು. ಹಾಗಾಗಿ ಎರಡನೇ ಮುಖ್ಯ ವಿಷಯ ಈ ಆಸೆಯ ವಿಷಯದಲ್ಲಿ, ಯಾವ ರೀತಿಯ ಆಸೆಯನ್ನು ನಾನು ಮನಸ್ಸಿನಲ್ಲಿ ಬೆಳೆಸ್ಕೊಳ್ಬೇಕು? ಯಾಕಂದ್ರೆ ಆಸೆ ಅನ್ನೋದನ್ನ ನಾನು ಬೆಳೆಸ್ಕೊತಾ ಇರೋದು, ನೀವು ಬೆಳೆಸ್ಕೊತಾ ಇರೋದು ಅಲ್ವಾ? ನೀವು ಯಾವುದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಕೊಡ್ತೀರಾ ಅದು ನಿಮ್ಮಲ್ಲಿ ಬೆಳೆಯುತ್ತೆ. ಈಗ 6:30 ಇಲ್ಲಿಗೆ ಬರಬೇಕು ಅಂತ ನಾನು ನೀವು ಮನಸ್ಸಿನಲ್ಲಿ ಜಾಗ ಕೊಟ್ರೆ ಇಲ್ಲಿರ್ತೀವಿ. ಇಲ್ಲ ನಾವು ಮಾಲ್ಗೆ ಹೋಗ್ಬೇಕು, ಮೂವಿ ನೋಡಬೇಕು ಅಂತಂದ್ರೆ ಅಲ್ಲಿರ್ತೀವಿ. ಎರಡನ್ನೂ ನೀವು ನಾನು ಮಾಡುವಂತ ಈ ಮನಸ್ಸಿನ ವಿಚಾರದಿಂದ ಉಂಟಾಗುವಂತ ಫಲಿತಾಂಶಗಳೇನೆ ಅಲ್ವಾ? ಹಾಗಾಗಿ ಈ ಆಸೆಯ ದಿಕ್ಕನ್ನ ನಾವು ಬದಲಾಯಿಸ್ಬೇಕು. ಆಸೆಯ ದಿಕ್ಕನ್ನ ನಾವು ಏನು ಈ ಸೃಷ್ಟಿ ಅಂತಂದ್ರೆ, ನಾನಂದ್ರೆ ಯಾರು? ಯಾತಕ್ಕೆ ನನಗೆ ಈ ಆಸೆ ಪುನಃ ಪುನಃ ಬರ್ತಾ ಇದೆ? ಇದ್ರ ಮೂಲ ಕಾರಣ ಏನು? ಆಸೆ ಅನ್ನೋದು ಬರ್ಲಿಕ್ಕೆ ಮೂಲ ಕಾರಣ ಏನು? ಈಗ ನಿಮಗೆ ಚಾಕ್ಲೇಟ್ ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಯಾವಾಗ ಚಾಕ್ಲೇಟ್ನ ಬಿಡ್ತೀರಾ? ಚಾಕ್ಲೇಟ್ಗಿಂತ ಸಿಹಿಯಾಗಿರೋದು ಅಥವಾ ಚಾಕ್ಲೇಟ್ ಸಾಕಾಗೋಯ್ತು ಇನ್ನು ಅದರದ್ದು ಟೇಸ್ಟ್ ಬೇಡ ಅಂತ ಅಂದಾಗ ತಾನೇ ಬಿಡೋದು. ಅಂದ್ರೆ ಒಂದು ಅದು ಸಾಕಾಯ್ತಪ್ಪ ಅಂತಂದಾಗ ಬಿಡ್ತೀರಾ, ಅಥವಾ ಸ್ವಲ್ಪ ಬುದ್ಧಿಯ ಬೆಳವಣಿಗೆ ಆದಾಗ ಸದಾ ಚಾಕ್ಲೇಟ್ ತಿಂತಾ ಇದ್ದಾಗ ಹೊಟ್ಟೆ ನೋವು, ನನಗೆ ಸುಸ್ತು, ನನ್ನ ಹಲ್ಲಲ್ಲೆಲ್ಲ ಉಳುಕು ಎಲ್ಲ ಗೊತ್ತಾದಾಗ ಹೌದು ಇದರಿಂದ ನನ್ನ ಆರೋಗ್ಯ ಹಾಳಾಗತ್ತೆ ಅಂತ ಸರಿಯಾದ ಜ್ಞಾನದ ತಿಳುವಳಿಕೆಯಿಂದನೂ ಬಿಡ್ತೀರ ಅಲ್ವಾ? ಹಾಗೆ
ನಿಮ್ಮ ನನ್ನ ಜೀವನದಲ್ಲಿ ಈ ಆಸೆಗಳ ಮೂಲ ಏನು? ಏನನ್ನ ನಾವು ಹುಡುಕ್ತಾ ಇದ್ದೀವಿ? ಏನಕ್ಕೆ ಈ ಕೆಲಸ ಮಾಡ್ತಾ ಇದ್ದೀವಿ? ಏನಕ್ಕೆ ಬೇಕು ಈ ಸ್ವೀಟು? ಏನಕ್ಕೆ ಬೇಕು ಮನೆ? ಏನಕ್ಕೆ ಬೇಕು ಮಕ್ಕಳು? ಏನಕ್ಕೆ ಬೇಕು ಈ ದುಡ್ಡು? ಏನಕ್ಕೆ ಬೇಕು ಈ ಕುಟುಂಬ? ಏನಕ್ಕೋಸ್ಕರ ಇದನ್ನೆಲ್ಲ ನಾವು ಹುಡುಕ್ತಾ ಇದ್ದೀವಿ? ಏನ್ ಬೇಕು ಇದರಲ್ಲಿ? ಆಸೆನಾ? ನನಗೆ ಮನೇನ ಬೇಕಾಗಿರೋದು. ನನಗೆ ಮನೇನ ಕೈಲಿ ಹಿಡ್ಕೊಂಡು ಇಡೋಕ್ಕಾಗತ್ತಾ ಯಾವಾಗ್ಲೂ? ಏನ್ ಬೇಕು ನನಗೆ ಮನೆಯಲ್ಲಿ? ಏನ್ ಬೇಕು ನನಗೆ ಈ ದುಡ್ಡಿನಲ್ಲಿ? ಇದನ್ನ ನಾವು ಸ್ವಲ್ಪ ಕೂಲಂಕುಷವಾಗಿ ಆಲೋಚನೆ ಮಾಡಬೇಕು. ನಿಮಗೆ ನನಗೆ ಬೇಕಾಗಿರೋದು ಮನೆ ಅಲ್ಲ, ದುಡ್ಡಲ್ಲ, ಚಿನ್ನ ಅಲ್ಲ. ಅದ್ರ ಮೂಲಕ ಏನೋ ಒಂದು ನನಗೆ ತೃಪ್ತಿ ಸಿಕ್ಕತ್ತೆ ಅನ್ನೋ ಆಸೆ ಇದೆಯಲ್ಲ, ಅದನ್ನ ನಾನು ಹುಡುಕ್ತಾ ಇರೋದು. ನೋಡಿ, ದಯವಿಟ್ಟು ಗಮನ ಕೊಡಿ. ಏನೆಲ್ಲ ಕೆಲಸ ಮಾಡ್ತೀರಾ, ಏನೆಲ್ಲ ಕೆಲಸ ಮಾಡ್ತೀವಿ ನಾವು ಜೀವನದಲ್ಲಿ, ಅದರ ಹಿಂದೆ ಏನ್ ಆಸೆ ಇದೆ ನಮಗೆ? ಯಾರಾದ್ರೂ ಏನಾದ್ರು ಕೆಲಸ ಮಾಡ್ಬೇಕಾದಾಗ ಈ ಕೆಲಸದಿಂದ ನನಗೆ ಕೋಪ ಬರಲಿ, ನನಗೆ ದುಃಖ ಬರಲಿ, ನನಗೆ ಅಸೂಯೆ ಬರಲಿ ಅಂತ ಯಾರು ಮಾಡ್ತೀರಾ? ಇಲ್ಲ. ಏನೇ ಕೆಲಸ ಮಾಡಲಿ ನೀವು, ಇನ್ನೊಬ್ರು ಬೈಯೋ ಕೆಲಸನೇ ಇರ್ಬೋದು. ಏನಕ್ಕೆ ಬೈತಾ ಇದ್ದೀರಾ? ಆ ಬೈಯೋದ್ರಿಂದ ನನಗೆ ಶಾಂತಿ ಸಿಕ್ಕತ್ತೆ ಅನ್ನೋ ಆಸೆಯಿಂದ ಅಲ್ವಾ? ಹೀಗೆ ನೀವು ನಾನು ಹುಡುಕ್ತಾ ಇರೋದು ಈ ಆಸೆ ಮೂಲಕ ಏನೋ ಒಂದು ಶಾಂತತೆ, ಏನೋ ಒಂದು ನೆಮ್ಮದಿ ಅನ್ನೋದು. ಹಾಗಾಗಿ ಎಲ್ಲಿದೆ ಅದು ನೆಮ್ಮದಿ? ಎಲ್ಲಿದೆ ಆ ಶಾಂತತೆ? ಅದನ್ನ ನಾನು ಆಲೋಚನೆ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಶಂಕರಾಚಾರ್ಯರು ಯಾವುದು ಬದಲಾಗ್ತಾ ಇದೆ, ಆ ಬದಲಾವಣೆಯಿಂದ ಓಡ್ತಾ ಇದ್ರೆ ಯಾವಾಗ ನಿಮಗೆ ನನಗೆ ಜೀವನದಲ್ಲಿ ಒಂದು ಸ್ಥಿರತೆ ಅಂತ ಬರುತ್ತೆ, ಅದನ್ನು ತಿಳಿಲಿ ಅಂತ ಈ ಬದಲಾವಣೆನ ತೋರಿಸ್ತಾ ಇದ್ದಾರೆ. ಈ ಬದಲಾವಣೆನ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತಂದ್ರೆ ನೀವ್ ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹ ನಿಮ್ಮಲ್ಲಿ ನನ್ನಲ್ಲಿ ಮೂಡ್ಲಿ ಅಂತ ಈ ಒಂದು ನಿದರ್ಶನವನ್ನ ಕೊಡ್ತಾ ಇದ್ದಾರೆ. ಎಲ್ಲ ಬದಲಾಗ್ತಾ ಇದೆ. ಹೌದು ಹೌದು, ಬದಲಾಗ್ತಾ ಇದೆ. ನಾನು ಸತ್ತೋಗ್ಬಿಡ್ತೇನೆ. ಯಾರು ಸಾಯೋರು? ಯಾರು ಹುಟ್ಟಿದವರು? ಈ ಪ್ರಶ್ನೆಯನ್ನ ನಾನು ಹಾಕೊಳ್ಬೇಕು. ಹುಟ್ಟಿದ್ಯಾರು? ಸಾಯ್ತಿರೋದು ಯಾರು? ಬದಲಾಗ್ತಿರೋದು ಯಾರು? ಹಾಗಾದ್ರೆ ಯಾರು ನೋಡ್ತಾ ಇರೋದು ಈ ಬದಲಾವಣೆನ? ಇವು ಮೂಲಭೂತ ಪ್ರಶ್ನೆಗಳು. ಹರಿ ಓಂ. ವಿಜಯ್ ಸರ್, ಹೇಳಿಮ್ಮ. ಹಾ, ಇವಾಗ ನಾವು ಸತ್ಸಂಗಕ್ಕೆ ಬರ್ತೀವಿ, ಬರ್ತೀವಿ ಅಂದ್ರೆ ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ ಅಲ್ವಾ. ನಾವು ವಿ ಹ್ಯಾವ್ ರೀಚ್ಡ್ ಒನ್ ಸ್ಟೇಜ್. ಇಲ್ಲಿ ನಮ್ಮ ಜೀವನ ಯಾವ ತರ ಇದೆ ಅಂದ್ರೆ, ಏನೇ ಮಾಡಿದ್ರು ತೃಪ್ತಿ ಅನ್ನೋದಿದೆ ಇವಾಗ. ತೃಪ್ತಿ. ಇಫ್ ಯು ಡೋಂಟ್ ಡೂ ಇಟ್ ದೆನ್ ಆಲ್ಸೋ ಐ ಆಮ್ ಹ್ಯಾಪಿ. ಇಫ್ ಯು ಡೂ ಇಟ್ ದೆನ್ ಆಲ್ಸೋ ಐ ಆಮ್ ಹ್ಯಾಪಿ. ಸೊ ತೃಪ್ತಿಕರವಾದ ಜೀವನ ಇಲ್ಲಿ ಇದೆ. ಇದು ಏನ್ ಹೇಳ್ತೀರಾ ಹೇಳಿ, ನನ್ಗೆ ಬೇಕಿದು. ಈ ಪ್ರಶ್ನೆಗೆ ಉತ್ತರ ಬೇಕು. ನಾನು ಪ್ರಶ್ನೆ, ನೀವು ದಯವಿಟ್ಟು ಪ್ರಶ್ನೆ ಕೇಳಿ. ನೀವು ಒಂದು ವಾಕ್ಯವನ್ನ ಹೇಳಿದ್ರಿ, ನನಗೆ ತೃಪ್ತಿ ಇದೆ ಅಂತ ಅನ್ನೋದು ವಾಕ್ಯ, ಅದು ಪ್ರಶ್ನೆ ಅಲ್ಲ. ನೆಮ್ಮದಿ, ಶಾಂತಿ ಎಲ್ಲ ಇದೆ. ವಾಟ್ ಎವರ್ ಐ ಆಮ್ ಗೆಟಿಂಗ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ನಾನು ಅವಾಗ್ಲೇ ಒಂದು ವಾಕ್ಯ ಹೇಳ್ದೆ ನಿಮ್ಗೆ, ನೀವು ಅದಕ್ಕೆ ಉತ್ತರ ಕೊಟ್ರಿ ನನ್ಗೆ. ಯಾರು ಸಾಯ್ತಾ ಇರೋರು? ಈ ದೇಹ ಸಾಯತ್ತೆ. ಓಕೆ, ಪ್ರಶ್ನೆ ಏನಮ್ಮ ನಳಿನಿಯಮ್ಮ? ಅದೇ, ಈ ದೇಹ ಸಾಯತ್ತೆ. ನಮಗೂ ಮೊನ್ನೆ ನಮ್ ಸಾವಿತ್ರಿ ಹೋದ್ರಲ್ವಾ, ಅದೇ ತರ ಈ ದೇಹನ ನಾವು ಕಳ್ಚ್ಕೊಂಡು ಹೋಗ್ತೀವಿ. ಬಟ್ ಆತ್ಮ ಏನಾಗತ್ತೆ ಗೊತ್ತಿಲ್ಲಲ್ಲ. ಆತ್ಮಕ್ ತೃಪ್ತಿ ಇದೆ. ನಾವು ಇಟ್ಸ್ ಅನುಭವಿಸ್ತಾ ಇದೆ. ಅದು ಆತ್ಮ ತೃಪ್ತಿಕರವಾದ ಜೀವನನ ಅನುಭವಿಸ್ತಾ ಇದೆ. ವಾಟ್ ನೆಕ್ಸ್ಟ್ ಅಂತ ಗೊತ್ತಿಲ್ಲ. ಏನಾಗತ್ತೆ ಹೇಳಿ ಅಮ್ಮ. ಇವಾಗ ಒಂದು ಕಾದಂಬರಿ ಓದ್ಬೇಕಾದಾಗ ಕೊನೆ ಓದ್ಬಿಟ್ಟು ಆಮೇಲೆ ಮೊದ್ಲಿಂದ ಓದ್ಕೊಂಡು ಬನ್ನಿ ಅಂದ್ರೆ ನಿಮ್ಗೆ ಆಸಕ್ತಿ ಇರುತ್ತಾ? ಇಲ್ಲ ವಿಜಯ್, ಇಲ್ಲ ಅಲ್ವಾ? ಯಾಕಂದ್ರೆ ಕೊನೆ ಪುಟ ಓದ್ಬಿಟ್ ಮೇಲಿಂದ ಕಾದಂಬರಿನಲ್ಲಿ ಏನ್ ಆಸಕ್ತಿ ಇರುತ್ತೆ? ಏನೂ ಇರಲ್ಲ. ಹಾಗಾಗಿ ನಾಳೆ ಏನಾಗುತ್ತೆ, ನಾಳೆ ನೋಡೋಣ. ಆದ್ರೆ ಇವತ್ತು ಏನಾಗ್ತಾ ಇದೆ, ಇವಾಗ ಏನಾಗ್ತಾ ಇದೆ? ಟುಡೇ ಸ್ಯಾಟಿಸ್ಫೈಡ್.
ದೆನ್ ದೆನ್ ದ ಓನ್ಲಿ ಥಿಂಗ್ ಯು ಅಂಡ್ ಐ, ಇವಾಗ ಈ ಕ್ಷಣ ನೀವು ನಾನು ಏನ್ ಮಾಡ್ತಾ ಇದ್ದೀವಿ, ಇವಾಗ ಹೇಗಿದ್ದೀವಿ, ಇದನ್ನ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಇವಾಗ ಬಿಡುಗಡೆ ಇದೆಯಾ? ಇವಾಗ ಬಿಡುಗಡೆ ಇದ್ರೆ ಈ ಬಿಡುಗಡೆನಲ್ಲಿ ಏನ್ ಕೆಲಸ ಮಾಡ್ಲಿ ನಾನು? ಇನ್ನು ದೇಹ ಅಂತ ಇದೆ, ಮನಸ್ಸು ಅಂತ ಇದೆ, ಏನನ್ನ ನಾನು ಈ ಜೀವನಕ್ಕೆ ಅರ್ಪಣೆ ಮಾಡ್ಲಿ? ಅದನ್ನ ನೋಡೋಣ. ಸತ್ ಮೇಲೆ ಏನಾಗತ್ತೆ, ಮುಂದಿನ ಜನ್ಮ ಏನಾಗತ್ತೆ, ಅದನ್ನ ಇನ್ನೊಬ್ರು ವಿಚಾರ ಬಿಟ್ಬಿಡೋಣ. ಮುಂದಿನ ಜನ್ಮ ಇಲ್ಲ. ಅದನ್ನ ಇನ್ನೊಬ್ರು ವಿಚಾರಕ್ಕೆ ಬಿಟ್ಬಿಡೋಣ. ಅದ್ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಸರಿನಾ? ಇವಾಗ ಏನಾಗ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ, ಈ ಕ್ಷಣದಲ್ಲಿ ಯಾವ ರೀತಿ ಇದ್ದೀನಿ, ಅದು ಮುಖ್ಯ ಅಲ್ವಾ? ಅದನ್ನ ನಾವು ಅಭ್ಯಾಸ ಮಾಡೋಣ. ಓಕೆ. ಆಗ್ಲಾ? No regrets then, no regrets. Regret comes only when you have some anticipation about future and you have some memory about some past. No regrets ಅಂದ್ರೆ ಏನು ವಿಜಯ್? ಸೊ ಹಾಗಾಗಿ ರಿಗ್ರೆಟ್ಸ್ ಅನ್ನೋದಿಲ್ಲ ಅಂತಂದ್ರೆ ಫ್ರೀಡಮ್ ಅಷ್ಟೇ ಅಲ್ವಾ? ಬಿಡಿ. ಧನ್ಯವಾದಗಳು ಸರ್. ಬಹಳ ಸವಿಸ್ತಾರವಾಗಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಅಮ್ಮ. ಯಾರೆಲ್ಲಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಬೇರೆ ಏನಾದ್ರೂ ವಿಚಾರ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಸರ್, ಆಸೆ ಅಂದ್ರಲ್ಲ, ಅಮ್ಮ, ಆಸೆ ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಆಸೆ ಇರ್ಲೂ ಬೇಕಲ್ವಾ? ಹೌದಮ್ಮ, ಖಂಡಿತ ಆಸೆ ಇರ್ಬೇಕು, ಆದ್ರೆ ದುರಾಸೆ ಇರಬಾರ್ದು. ಇಲ್ಲಮ್ಮ, ಅದನ್ನ ಹೇಳ್ತಾ ಇಲ್ಲ. ಅದಕ್ಕೆ ಆಸೆ ಅನ್ನೋದೇನು ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ನೋಡಿ, ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಈಗ ನಮ್ಮ ಪ್ರಧಾನ ಮಂತ್ರಿ ಮೋದಿಯವರಿದ್ದಾರೆ. ಅವ್ರ ಆಸೆ ಏನು? ನಮ್ಮ ಈ ಭಾರತದ 1.2 ಬಿಲಿಯನ್ ಜನಗಳು, ಎಷ್ಟೋ ಕೋಟ್ಯಾಂತರ ಜನಗಳು ಎಲ್ಲರೂ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಆಸೆಯಿಂದ ಕೆಲಸ ಮಾಡ್ತಿದ್ದಾರೆ. ಒಂದು ರೀತಿನಲ್ಲಿ ದುರಾಸೆ ಅಲ್ವಾ? ಈಗ ನಾವು ನಾನ್ ಚೆನ್ನಾಗಿರ್ಲಿ ಅಂತ ಕೆಲಸ ಮಾಡಿದ್ರೆ ಒಂಥರ, ನಮ್ಮ ಮನೆ 3-4 ಜನ ಚೆನ್ನಾಗಿರ್ಲಿ ಅಂತ ಕೆಲಸ ಮಾಡಿದ್ರೆ ಇನ್ನೊಂಥರ. ಈಗ ನೋಡಿ, ಇಡೀ ಭಾರತದ ಎಲ್ಲ ಜನಗಳು ಚೆನ್ನಾಗಿರ್ಬೇಕು ಅಂತ ಕೆಲಸ ಮಾಡಬೇಕು ಅಂದ್ರೆ ಎಷ್ಟು ದೊಡ್ಡ ಆಸೆ ಇರಬೇಕು. ಅಥವಾ ನಮ್ಮ ಕೆಲವು ಮಹಾನ್ ಗುರುಗಳನ್ನ ತಗೊಳ್ಳೋಣ, ಅವ್ರ ಆಸೆ ಏನು? ಈ ಇಡೀ ವಿಶ್ವವನ್ನೇ ಒಂದು ಕುಟುಂಬ ತರ ಕೆಲಸ ಮಾಡೋಣ ಅಂತ. ಅದೊಂಥರ ಯಾವತ್ತು ಮುಗಿಯಲಾರ್ದ ಕೆಲಸ ಇದು. ದೊಡ್ಡ ದುರಾಸೆ ಇರ್ಬೇಕಂತವ್ರಿಗೆ ಅಲ್ವಾ? ಆದ್ರೆ ಅದು ಪರರಿಗೆ ಮಾಡ್ತಾ ಇರೋದು ಅಂತ ಆಗೋಗುತ್ತಲ್ಲ. ಅದು ಮುಖ್ಯವಾದ ರಹಸ್ಯ ಅಮ್ಮ. ಆಸೆಯಿಂದ ಕಷ್ಟ ಅಲ್ಲಮ್ಮ, ಯಾವ ದಿಕ್ಕಿನಲ್ಲಿ ಆಸೆ, ಯಾರಿಗೋಸ್ಕರ ಆಸೆ ಇಟ್ಟಿದ್ದೀನಿ ಅನ್ನೋದು ಮುಖ್ಯ. ನಾನು ಎಲ್ಲಿ ತನಕ ನಾನು ಇನ್ನೊಬ್ಬರು ಸೇವೆಗೋಸ್ಕರ ಅಂತ ಕೆಲಸ ಮಾಡ್ತೇನೆ, ಅದು ನನಗೆ ಸ್ವಾತಂತ್ರ್ಯ ಇರುತ್ತೆ. ಎಲ್ಲಿ ತನಕ ನನಗೇನು ಸಿಕ್ಕತ್ತೆ ಇದರಲ್ಲಿ ಅಂತ ಕೆಲಸ ಮಾಡ್ತೇನೆ, ಅದು ನನ್ನನ್ನು ಬಂಧನಕ್ಕೊಳಪಡಿಸುತ್ತೆ. ಹಾಗಾಗಿ ಮಹಾನ್ ಗುರುಗಳ ಜೀವನದಿಂದ ಏನ್ ಕಲಿಬಹುದು? ಆಸೆಯಿಂದಲ್ಲ ಕಷ್ಟ, ಆಸೆ ಯಾರಿಗೋಸ್ಕರ ಇದೆ, ನನಗೇನ್ ಸಿಕ್ಕುತ್ತೆ ಅನ್ನೋದಿದ್ದಾಗ ಅಲ್ಲಿ ಕಷ್ಟನೋ ಕಷ್ಟ. ಅದು ಎಷ್ಟು ಒಳ್ಳೆ ಕೆಲಸನೇ ಇರಬಹುದು, ಅದು ದೊಡ್ಡ ದಾನನೇ ಇರಬಹುದು, ಆದ್ರೆ ಅದರಲ್ಲಿ ಕಷ್ಟನೋ ಕಷ್ಟ. ಸೊ ಹಾಗಾಗಿ ನಿಸ್ವಾರ್ಥ ಭಾವನೆಯಿಂದ ಮಾಡೋ ಪ್ರತಿಯೊಂದು ಕೆಲಸನೂ, ಆ ಕೆಲಸಕ್ಕೂ ಆಸೆ ಇರ್ಬೇಕಲ್ವಾ? ನಿಸ್ವಾರ್ಥ ಭಾವನೆ ಅಂತಂದ್ರೂ ಆ ಏನೋ ಒಂದು ಸರಿಯಾದ ದಿಕ್ಕಿನಲ್ಲಿ ಗುರಿ ಹಾಕ್ಬೇಕಲ್ವಾ? ಇವಾಗ ಪ್ರಧಾನಮಂತ್ರಿಗಳು ಏನ್ ಗುರಿ ಹಾಕಿದ್ದಾರೆ? ಭಾರತ 2047ಕ್ಕೆ ಪ್ರಪಂಚದಲ್ಲಿ ಶ್ರೀಮಂತ ರಾಷ್ಟ್ರ ಆಗ್ಬೇಕು ಅನ್ನೋ ಒಂದು ಗುರಿ ಹಾಕಿದ್ದಾರೆ. ಅದು ಆಸೆನೇ ತಾನೇ. ಆದ್ರೆ ಆ ಆಸೆನಲ್ಲಿ ನನಗೇನ್ ಸಿಕ್ಕತ್ತೆ, ನನಗೆಷ್ಟು ದುಡ್ಡು ಸಿಕ್ಕತ್ತೆ ಅನ್ನೋ ಒಂದು ಕಷ್ಟ ಇಲ್ಲ. ಈ ಭಾರತ ಜನಗಳು ಹೆಂಗಿರ್ತಾರೆ, ಹೆಂಗಿರ್ಬೇಕು ಅನ್ನೋ ಒಂದು ನಿಸ್ವಾರ್ಥ ಭಾವನೆ, ಅಲ್ಲಿ ಯಾವುದೇ ರೀತಿಯಾದ ಕಳವಳ ಅಥವಾ ಕಿರಿಕಿರಿ ಇರಲ್ಲ ಮನಸ್ಸಿನಲ್ಲಿ. ಸೊ ಹಾಗಾಗಿ ಫಲಿತಾಂಶದ ಕಡೆ ನಾವು ನಮ್ಮ ಮನಸ್ಸನ್ನ ತ್ಯಾಗ ಮಾಡಬೇಕು. ನಮ್ಮ ಆಸೆಯ ದಿಕ್ಕನ್ನ ನನಗೆ ಅನ್ನೋದನ್ನ ಬಿಟ್ಟು ಮತ್ತೊಬ್ಬರಿಗೆ ಅನ್ನೋ ಕಡೆ ತಿರುಗಿಸ್ಬೇಕು. ಇದೇ ಆಸೆಯ ರಹಸ್ಯ. ಓಕೆ ಸರ್, ಥ್ಯಾಂಕ್ ಯು. ಆಗ್ಲಿ ಅಮ್ಮ. ಆಮೇಲೆ ಇನ್ನೊಂದು, ನಿನ್ನೆ ನೀವು ಮೆಸೇಜ್ ಹಾಕಿದಿರಲ್ಲ ಸರ್, ಅಮ್ಮ, ಯಾವ್ದು ಒಂದು ಮೆಸೇಜ್, ನಿಮ್ಮ ಸ್ವಾತಂತ್ರ್ಯ ನಿಜವಾಗಿಯೂ ಅಂತ.
ಕತೆಗಳು. ನೆನ್ನೆ ಕತೆಗಳು. ಹಾಕಿದಿರಲ್ಲ ಮೆಸೇಜ್ ಹೌದಮ್ಮ. ಇದು ಗ್ರೂಪ್ ಅಲ್ಲಿ, ಹಾ ಕತೆಗಳು ನಾವ್ ಹಿಂಗೆ ಅದ್ರಲ್ಲಿ ಇದಾಗಿರ್ಬೋದು ಅಂತ ಅನ್ಬಿಟ್ಟು ಅದು ಒಂದು ಉದಾಹರಣೆ ಆಗಿ ತಗೋಬಹುದು. ಅದು ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸಲಿ ತಗೊಂಡ್ಬರ್ತೇನೆ ಅದನ್ನ. ನೀವು ಅದ್ ಪ್ರತಿ ಸಲನು ಹೆಂಗೆ ಬರುತ್ತೆ, ಯಾವ ತರ ನಾವ್ ಅದ್ರಲ್ಲಿ ಪ್ರಪಂಚದಲ್ಲಿ ಹೆಂಗೆಲ್ಲ ನೀವು ಈ ಈ ಮೆಸೇಜ್ ಬಗ್ಗೆ ಹೇಳ್ತಾ ಇದ್ದೀರಾ ಅಲ್ಲ? ಹಾ ನೆನ್ನೆ ಸಾಯಂಕಾಲ ನೀವು ಹಾಕಿದ್ ಯುವರ್ ಕಾಣಿಸ್ತಾ ಇದೆ ಸ್ಟೋರೀಸ್. ಹಾ ಏನ್ ಕತೆ ವಿಜಯ್ ಇದು? ಹೌದು. ಇಲ್ಲಿದೆ, ಬೇಕಾದ್ರೆ ಒಂದ್ ಯಾರು ಓದ್ತೀರಾ? ಓದ್ಲಾ ಸರ್? ಓದಿ ಅಮ್ಮ. ನಿಮ್ಮ ಕಥೆಗಳು. ನಿಮ್ಮ ಸ್ವಾತಂತ್ರ್ಯ ನಿಜವಾಗಿಯೂ ನೀವು ಯಾವ ಕಥೆಗಳಲ್ಲಿ ಇದ್ದೀರಿ ಎಂಬುದನ್ನು ಆಯ್ಕೆ ಮಾಡುವ ನಿಮ್ಮ ಸಾಮರ್ಥ್ಯದಲ್ಲಿದೆ. ಹೆಚ್ಚಿನ ಹಣ, ಹೊಸ ಪಾಲುದಾರ, ಹೊಸ ನಗರ ಅಥವಾ ಯಶಸ್ವಿ ವ್ಯಾಪಾರದಿಂದ ಸ್ವಾತಂತ್ರ್ಯ ಬರುತ್ತದೆ ಎಂದು ಜನರು ಭಾವಿಸುತ್ತಾರೆ. ಖಂಡಿತ ಈ ವಿಷಯಗಳು ಅವಕಾಶಗಳನ್ನು ಸೃಷ್ಟಿಸಬಹುದು, ಆದರೆ ಸುಪ್ತ ಮನಸ್ಸಿನ ಕಥೆಗಳ ಮೂಲಕ ಹೊಸ ಅವಕಾಶಗಳನ್ನು ಸೀಮಿತಗೊಳಿಸಿದರೆ ಅದು ಅವರು ಭಾವಿಸಿದ ರೋಮಾಂಚಕಾರಿ ಅವಕಾಶವಾಗುವುದಿಲ್ಲ. ನೀವು ಎಲ್ಲಿಗೆ ಹೋದರೂ, ನೀವು ಏನನ್ನು ಸಾಧಿಸಿದರೂ, ನೀವು ಏನು ಮಾಡಿದರೂ ಅಲ್ಲಿ ನೀವು ಇದ್ದೀರಿ. ನಿಮ್ಮ ಮನಸ್ಸಿನ ಆಳದಲ್ಲಿ ಏನು ನಡೆಯುತ್ತಿದೆ, ನಿಮ್ಮ ಬಗ್ಗೆ, ನಿಮ್ಮ ಜೀವನ ಮತ್ತು ನಿಮ್ಮ ಪ್ರಪಂಚದ ಬಗ್ಗೆ ನೀವು ಹೇಳುವ ಕಥೆಗಳನ್ನು ಸುಧಾರಿಸಲು ಮರೆಯದಿರಿ. ಆ ಕಥೆಗಳಿಂದಲೇ ನಿಮ್ಮ ಜೀವನ. ನಿಮಗೆ ಸ್ಫೂರ್ತಿ ನೀಡುವ, ನಿಮ್ಮನ್ನು ಎಚ್ಚರಿಸುವ ಮತ್ತು ನಿಮಗೆ ಶಾಂತಿ, ಪ್ರೀತಿ ಮತ್ತು ಸಂತೋಷವನ್ನು ತರುವ ಕಥೆಗಳೊಂದಿಗೆ ನೃತ್ಯ ಮಾಡುವ ಮನಸ್ಸನ್ನು ನಿರ್ಮಿಸಿ. ಏನ್ ಅನ್ನಿಸ್ತಾ ಇದೆ ಅಮ್ಮ ಇದನ್ನ ಕೇಳಿದಾಗ? ನಾಗರತ್ನಮ್ಮ, ನಾಗಲಕ್ಷ್ಮಿ ಅಮ್ಮ, ಕೇಳಿಸ್ತಾ ಇದೆಯಾ? ಇನ್ನೂ ನನ್ಗೆ ಸರಿಯಾಗಿ ಇನ್ನೂ ಅದು ಓದೋದಕ್ಕೆ ಸರಿಯಾಗಿ ಅವ್ರು ಹೇಳಿದ್ದು ಕೇಳಲಿಲ್ಲ. ಇಲ್ಲಿ ನನಗೂ ಸರಿಯಾಗಿ ಇನ್ನೂ ಕಾಣಿಸ್ತಾ ಇಲ್ಲ ಸರ್ ಅದು. ಅಲ್ಲ, ನೆನ್ನೆ ಗ್ರೂಪ್ ಅಲ್ಲಿ ಹಾಕಿದಾರೆ ಅಮ್ಮ ಅದನ್ನ ಮೆಸೇಜ್, ನೀವು ನೋಡ್ಬೋದು ಆಮೇಲೆ. ಸವಿತಕ್ಕ, ನಿಮ್ಮ ವಿಚಾರವನ್ನ ತಿಳಿಸ್ತೀರಾ ಇದ್ರ ಬಗ್ಗೆ? ನಿಮ್ಗೇನ್ ಅನ್ನಿಸ್ತಾ ಇದೆ ಅಂತ? ಈಗ ನೀವ್ ಹೇಳಿದ್ರಲ್ಲ ಇದ್ರ ಬಗ್ಗೆನೆ, ಇವಾಗ ನಮ್ಮ ಆಸೆ ಅಂದ್ರೆ ಏನು ಅಂತ ಅನ್ಬಿಟ್ಟು, ಅದಕ್ಕೆ ನಾವ್ ಯಾವಾಗ್ಲೂ ಆಸೆ ಪಡೋದು ತಪ್ಪಲ್ಲ ಅಂತ. ಪ್ರತಿಯೊಂದು ಕಾರ್ಯ ಆಗ್ಬೇಕಾದ್ರೆ, ಒಂದ್ ಕೆಲ್ಸ ಮಾಡ್ಬೇಕಾದ್ರೆ ಅದಕ್ಕೊಂದ್ ಆಸೆ ಇರ್ಬೇಕಾಗತ್ತೆ. ಹೇಳ್ದಂಗೆ ಆ ಆಸೆದು ಯಾವ್ದು ಮೂಲ ಅಂತ ನೋಡ್ಬೇಕಾಗತ್ತೆ. ನಾವ್ ಯಾವ್ದಕ್ಕೋಸ್ಕರ ಆಸೆ ಪಡ್ತಾ ಇದೀವಿ ಅಂತ. ಆ ಆಸೆ ಆಯ್ಕೆ ಮಾಡೋದ್ರಲ್ಲೂ ಇರುತ್ತೆ. ಮತ್ತೆ ನಾವ್ ಎಲ್ಲದಕ್ಕೂನು ಹೆಂಗೆ ಒಂದು ಆ ಸ್ಥಿತಪ್ರಜ್ಞತೆ ಅನ್ನೋದನ್ನ ಇಟ್ಕೊಂಡಾಗ ಅದಾಗತ್ತೆ, ಆಗ್ದಿರ ಇರ್ಲಿ. ಈಗ ಸೋಲು ಗೆಲುವು ಅಂತ ನೀವೇನ್ ಹೇಳಿದ್ರಿ, ಅದ್ ಎಲ್ಲಾನು ಒಂದೇ ಸಮವಾಗಿ ನಾವ್ ತಗೊಂಡಾಗ ಜೀವನದಲ್ಲಿ ಅದ್ ಯಾವಾಗ್ಲೂ ನಾವ್ ಗೆಲ್ತಾನೆ ಇರ್ಬೇಕು ಅಂತ ಅಲ್ಲ. ಯಾವಾಗ್ಲೂ ನನ್ಗೆ ಫಸ್ಟ್ ರ್ಯಾಂಕ್ ಬರ್ಬೇಕು ಅಥವಾ ನಾನ್ ಗೆಲ್ತಾನೆ ಇರ್ಬೇಕು ಅಂತಲ್ಲ. ಎಲ್ಲಾನು ನಡೀತಾ ಇರುತ್ತೆ. ಇವಾಗ ಪ್ರಕೃತಿಯಲ್ಲಿ ಹೆಂಗೆ ಸಹಜವಾಗಿ ಎಲ್ಲಾನು ನಡೀತಾ ಇರುತ್ತೋ, ಹಗಲು ರಾತ್ರಿ ಎಲ್ಲಾನು, ಅಥವಾ ಬೇಸಿಗೆ ಚಳಿಗಾಲ, ಅದೇ ತರ ನಮ್ಮ ಆಸೆಗಳು ಅದು ಚಲಿಸ್ತಾ ಇರುತ್ತೆ. ಅದ್ರ ಜೊತೆಗೇನೆ ನಾವ್ ಹೆಂಗಿರೋದು ಅನ್ನೋದನ್ನ ಕಲ್ತಾಗ ನಮಗೆ ಬಿಡುಗಡೆ ಇರುತ್ತೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ಈ ನೆನ್ನೆ ನೀವ್ ಕಳ್ಸಿರೋ ಮೆಸೇಜ್ ಅಲ್ಲಿ, ಈಗ ನೀವ್ ಹೇಳಿರೋದ್ರಲ್ಲಿ ಇದು ಗೊತ್ತಾಗ್ತಾ ಇರತ್ತೆ. ನಮಗ್ ಬಿಡುಗಡೆ ಬೇಕು ಅಂದಾಗ ನಾವ್ ಎಲ್ಲೋ ಹುಡ್ಕೊಂಡ್ ಹೋಗ್ತಿವಿ, ಅಥವಾ ನಾವ್ ಏನೋ ಮುಂದಕ್ಕೇನೋ ಆಗತ್ತೆ ಅನ್ನೋದಕ್ಕಿನ್ನ ಈ ಕ್ಷಣದಲ್ಲಿ ನಾವ್ ಏನಿದೆ ಅದನ್ನ ನಾವು ಅನುಭವಿಸಿದಾಗ ನಮ್ಗ ತೃಪ್ತಿ ಸಿಗುತ್ತೆ ಅಂತ. ವೆರಿ ನೈಸ್ ಅಕ್ಕ. ಥ್ಯಾಂಕ್ ಯು.
ಇದಿಷ್ಟು ಸವಿಸ್ತಾರವಾಗಿ ನೀವು ಹೇಳಿದಿರಾ, ಅದಕ್ಕೆ ನೆನ್ನೆ ಹಾಕಿದ ಮೆಸೇಜ್ಗೂ ನೀವ್ ಈಗ ಹೇಳಿದಕ್ಕೂ ಅದು ಆ ಹೋಲಿಸ್ಬೋದು ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಧನ್ಯವಾದ. ಹರಿ ಓಂ ಸುಮತಿಜಿ. ಹರಿ ಓಂ ಆಂಟಿ. ಅನ್ಮ್ಯೂಟ್ ಮಾಡೋದು ಕಷ್ಟ ಆಗತ್ತೆ ಯಾಕೋ ಗೊತ್ತಿಲ್ಲ. ಸರ್ ನಂದೊಂದು ಪ್ರಶ್ನೆ, ನೀವ್ ಲಾಸ್ಟ್ ಅಲ್ಲಿ ಹಲೋ ಹೇಳಿಮ್ಮ. ಕೇಳಿಸ್ತಾ ಇದೆ, ಹೇಳಿ. ಹಾ ಓಕೆ ಸರ್, ನೀವ್ ಲಾಸ್ಟ್ ಅಲ್ಲಿ ಹೇಳಿದ್ರಿ ನೀವು ಯಾವ್ದದು ಹುಟ್ಟೋದು ಯಾವ್ದು ಮತ್ತೆ ಸಾಯೋದು ಯಾವ್ದು ಅಂತ. ನನ್ಗದು ಗೊತ್ತಾಗ್ಲಿಲ್ಲ ಸರ್. ನಾನು ಅನ್ಕೊಂಡಿದೀನಿ ಬಾಡಿ ಅಂತ, ಶರೀರ ಅಂತ. ಹೌದಾ ಸರ್? ಹುಟ್ಟು ಸಾವು ಇರೋದು ಶರೀರಕ್ ಮಾತ್ರ ಅಲ್ವಾ ಸರ್? ಲಾಸ್ಟ್ ಅಲ್ಲಿ ಹೇಳಿದ್ರಿ ನೀವು. ಹೌದಮ್ಮ. ಆ, ಯಾಕಂದ್ರೆ ಹೌದಾ ಈಗ ಸರ್? ಆ ಹುಟ್ಟು ಸಾವು ಅನ್ನೋದನ್ನ, ಅಥವಾ ಈಗ ಒಂದ್ ಸಣ್ಣ ಉದಾಹರಣೆ ತಗೊಳ್ಳೋಣ. ಈಗ ನಿಮಗೆ ದಿನ ಆಯ್ತು, ರಾತ್ರಿ ಆಯ್ತು, ಬೆಳಗ್ಗೆ ಆಯ್ತು, ಮಧ್ಯಾಹ್ನ ಆಯ್ತು, ಚಳಿಗಾಲ ಬಂತು, ಈಗ ಮಳೆಗಾಲ ಬಂತು. ಆ ರೀತಿ ಏನೋ ಒಂದು ಬದಲಾವಣೆ ನಡೀತಾ ಇರೋದು ಯಾರು ಗೊತ್ತಾಗ್ತಾ ಇದೆ? ಯಾರು ಗೊತ್ತಾಗ್ತಾ ಇದೆ? ನಮ್ಮ ಶರೀರಕ್ಕೆ ಐದು ಅಲ್ಲ, ನಿಮ್ ಸೆನ್ಸಸ್. ಶರೀರಕ್ಕೆ ಗೊತ್ತಾಗ್ತಾ ಇದ್ರೆ, ಹಾ ಈಗ ನೋಡಿ, ಈಗ ಇಲ್ಲಿ ಚಿತ್ರದಲ್ಲಿ ಒಂದು ಉದಾಹರಣೆ ಕಾಣಿಸ್ತಾ ಇದೆ. ನಿಮ್ ಶರೀರನು ಈ ರೀತಿ ಒಂದು ಸಣ್ಣ ಮಗುವಿನ ಶರೀರವಾಗಿತ್ತು, ಆಮೇಲೆ ಬೆಳೆಯಿತು, ಈಗ ಯಾವುದೋ ಒಂದು ಹಂತದಲ್ಲಿದೆ ಅಲ್ವಾ? ಹಾ ಹಾ ಈ ಬದಲಾವಣೆ ಅನ್ನೋದು ಶರೀರಕ್ಕೆ ಗೊತ್ತಾಗತ್ತಾ? ಬದಲಾವಣೆ ಹೌದು ಹೌದು ಹೌದು, ಶರೀರ ಗೊತ್ತಾಗತ್ತೆ. ಈಗ ನಿಮ್ಮ ಬದಲಾವಣೆ ಬಗ್ಗೆ ನಿಮ್ ಶರೀರಕ್ಕೆ ಗೊತ್ತಾಗಿದ್ರೆ, ಆ ಶರೀರ ಜೊತೆಗೆ ಬದಲಾವಣೆನೂ ನಿಮಗೆ ನಾಶವಾಗ್ಬಿಡ್ಬೇಕಾಗಿತ್ತು, ಅಂದ್ರೆ ನಿಮಗೆ ಮರ್ತೋಗ್ಬಿಡ್ಬೇಕಾಗಿತ್ತು. ಹೌದೌದು. ನಮ್ಮ ಆದ್ರೆ ಮೈಂಡ್ ಅಲ್ವಾ, ನಿಮ್ಗೆ ಇನ್ನೂ ಗೊತ್ತಿರುತ್ತೆ ಅಲ್ವಾ? ಹೌದು. ಸೊ ಹಾಗಾಗಿ ಈ ಬದಲಾವಣೆ ಅನ್ನೋದು ಈ ಶರೀರ ಜೊತೆಗೇನೆ ಇರಲ್ಲ ಅಲ್ವಾ? ಇನ್ನೇನೋ ಒಂದು, ಯಾಕಂದ್ರೆ ನಿಮ್ಮ ದೇಹ ಬದಲಾಗ್ತಿರೋದು ಸಹ ನಿಮ್ಗೆ ಗೊತ್ತಾಗ್ತಾ ಇದೆ. ಈಗ ನಿಮ್ದು ಯಾವ್ದೋ ಒಂದು 5ನೇ ವಯಸ್ಸಿನ ಫೋಟೋ ತಗೊಂಡು, ನಿಮ್ದು 25ನೇ ವಯಸ್ಸಿನ ಫೋಟೋ ತಗೊಂಡ್ರೆ, ಯಾರೋ ಬೇರೆಯವರು ಕೊಟ್ರೆ, ನೀವು ನಿಮ್ಮನ್ನ ಗೊತ್ತಿಲ್ಲದೆ ಇರೋರು ಕೊಟ್ರೆ ಅವರಿಗೆ ಗೊತ್ತಾಗದೇ ಇರಬಹುದು ಇದು ಒಂದೇ ವ್ಯಕ್ತಿ ಅಂತ. ಆದ್ರೆ ನೀವು ಮಾತ್ರ ಇದು ನಂದೇ ಫೋಟೋ ಅಂತ ಹೇಳ್ತೀರಾ ನೀವು ಬೇಕಾದ್ರೆ, ಅಲ್ವಾ? ಅಂದ್ರೆ ಏನೋ ನೀವು ಈ ದೇಹ ಜೊತೆಗೆ ಬದಲಾಗುವಂಥದ್ದಲ್ಲ ನೀವು, ಅಲ್ವಾ? ಇನ್ನ ಈ ಮನಸ್ಸಿಗೆ ಗೊತ್ತಾಗ್ತಾ ಇರೋದು ಬದಲಾವಣೆ. ಹಾಗಾದ್ರೆ ಮನಸ್ಸು ಸಹ ಬದಲಾಗ್ತಾ ಇದೆ ಅಲ್ವಾ? ಯಾಕಂದ್ರೆ ನೀವು 5ನೇ ವಯಸ್ಸಿದ್ದಾಗ ನಿಮ್ಗೆ ಕೆಲವಷ್ಟು ವಿಷಯಗಳು ಗೊತ್ತಿತ್ತು, ಕೆಲವಷ್ಟು ವಿಷಯಗಳು ಗೊತ್ತಿರಲಿಲ್ಲ. ಆಮೇಲೆ ಬೆಳೀತಾ ಬೆಳೀತಾ ಬೇರೆ ವಿಷಯಗಳು ಗೊತ್ತಾಯ್ತು, ಕೆಲವಷ್ಟು ವಿಷಯಗಳು ಮರ್ತು ಹೋಯ್ತು. ಹೀಗೆ ಮನಸ್ಸು ಅನ್ನೋ ಜಾಗದಲ್ಲೂ ಸಹ ಬೇರೆ ಬೇರೆ ಬದಲಾವಣೆಗಳು ಆಗ್ತಾನೇ ಇದೆ. ನಿಮ್ಗೆ ಕೆಲವಷ್ಟು ಜ್ಞಾನ ಬಂದಾಗ, ಈಗ ಉದಾಹರಣೆಗೆ ಭಗವದ್ಗೀತೆ ಶ್ಲೋಕ ಹೇಳೋ ಜ್ಞಾನ ಬಂದಾಗ, ನನಗೆ ಭಗವದ್ಗೀತೆ ಹೇಳೋದು ಗೊತ್ತಿಲ್ಲ ಅನ್ನೋ ಅಜ್ಞಾನ ಹೊರಟೋಯ್ತು ಅಲ್ವಾ? ಹಾಗೆ ಮನಸ್ಸು ಸಹ ಸದಾ ಬದಲಾಗ್ತಾ ಇದೆ. ಈ ಬದಲಾವಣೆನೂ ನಿಮಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ನೀವು ಈ ಎರಡೂ ಬದಲಾವಣೆ ನೋಡೋ ಏನೋ ಒಂದು ಬೇರೆ ಅಂಶ ಆಗಿರ್ಬೇಕು ಅಲ್ವಾ? ನೀವೇ ದೇಹ, ನೀವೇ ಮನಸ್ಸಾಗಿದ್ರೆ ಆ ಬದಲಾವಣೆ ಜೊತೆಗೆ ನೀವನ್ನು ಹೊರಟೋಗ್ಬಿಡ್ಬೇಕಾಗಿತ್ತು. ಹಾಗಾದ್ರೆ ನೀವೇನೋ ಬೇರೆ. ಆ ಏನೋ ಒಂದು ಬೇರೆ, ಅದರ ಹೆಸರೇ ಆತ್ಮ ಅಂತ. ಯಾಕಂದ್ರೆ ನೀವು ಇದನ್ನೆಲ್ಲ ನೋಡ್ತಾ ಇರೋದು, ಇದನ್ನ ನೋಡಿದಾಗ ಇದ್ರ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇದೆ, ಒಂದು ಅರಿವು ಉಂಟಾಗ್ತಾ ಇದೆ. ಅಂದ್ರೆ ನಿಮಗೆ ಅರಿವು ಅನ್ನೋ ಶಕ್ತಿ ಇದೆ. ಆ ಅರಿವಿನ ಶಕ್ತಿಯೇ ನೀವು, ಅರಿವೇ ನೀವು. ದೇಹಕ್ಕೆ ಒಂದು ಗಾತ್ರ ಇದೆ, ದೇಹಕ್ಕೆ ಒಂದು ಆಕಾರ ಇದೆ. ಮನಸ್ಸಿಗೆ ಅದೇ ರೀತಿ ಗಾತ್ರ ಆಕಾರ ಇದೆಯಾ? ಇಲ್ಲ. ಅದೇ ತರ ನಿಮಗೆ ಅರಿವಿನ ರೂಪದಲ್ಲಿರೋ ನಿಮಗೆ ಗಾತ್ರ ಮತ್ತೆ ಆಕಾರ ಇದೆಯಾ? ನಿಮಗಿಲ್ಲ. ಆದ್ರೆ ಈಗ ಸದ್ಯಕ್ಕೆ, ಈಗ ಯಾವ ರೀತಿ ನೀವು ಯಾವ್ದೋ ಒಂದು 3D ಮೂವಿ ನೋಡಕ್ ಹೋಗ್ತೀರಾ, ಅಲ್ಲಿ ಅವ್ರು ನಿಮ್ಗೊಂದು ಗ್ಲಾಸ್ ಕೊಡ್ತಾರೆ. ಆ ಥಿಯೇಟರ್ ಕೂತಿದ್ದಾಗ, ಗ್ಲಾಸ್ ಹಾಕೊಂಡು ಕೂತಿದ್ದಾಗ ನಿಮ್ಗೆ 3D ಮೂವಿ ಕಾಣುತ್ತೆ ಅಲ್ವಾ? ಅದೇ ತರ ಈ ದೇಹ ಮನಸ್ಸು ಒಂಥರ ಗ್ಲಾಸ್ ತರ. ಇದನ್ನ ಹಾಕೊಂಡು ಈ ಪ್ರಪಂಚದ ಜೊತೆಗೆ ಆಟ ಆಡ್ತಾ ಇರೋದು. ಈ ಪ್ರಪಂಚದೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ, ಆ 3D ಮೂವಿ ತರ.
ಮಧ್ಯಾಹ್ನ ನೀವು ರಾತ್ರಿ ಮಲ್ಕೊಂಡಾಗ ಈ 3D ಗ್ಲಾಸ್ನ ಬಿಚ್ಚಿಡ್ತೀರಾ, ಆದ್ರೆ ನೀವೆಲ್ಲಿಗೂ ಹೊರಟೋಗ್ಬಿಡಲ್ಲ ಅಲ್ವಾ. ಗಾಢ ನಿದ್ರೆನಲ್ಲಿ ಇದ್ದಾಗ್ಲೂ ನೀವೆಲ್ಲೂ ಹೋಗಿರಲ್ಲ. ಯಾಕಂದ್ರೆ ಬೆಳಿಗ್ಗೆ ಎದ್ದ ನೀವು ಹೇಳ್ತೀರಾ ಒಳ್ಳೆ ನಿದ್ರೆ ಆಯ್ತು ಅಂತ, ಅಂದ್ರೆ ನೀವೇನೋ ಮರೆಯಾಗದೆ ಇರೋಂತ ಏನೋ ಒಂದು ಅಂಶ ಆಗಿರ್ಬೇಕು ನೀವು ಅಲ್ವಾ. ಅದನ್ನ ನಾವು ಸ್ಥಿರವಾಗಿ ಅರ್ತ್ಕೊಳ್ಬೇಕು. ಅದು ನಾನು ಅಂತ ಅರ್ತ್ಕೊಳ್ಬೇಕು. ಸಾವು ಅನ್ನೋದು ಯಾರಿಗೆ? ಸಾವು ಅಂದ್ರೆ ಏನಮ್ಮ? ಯಾವುದೋ ಒಂದಿದೆ, ಅದು ಇವಾಗ ಕಾಣೆ ಆಗಿರೋದು ಸಾವು ತಾನೆ. ಈಗ ನೀವು 5ನೇ ವಯಸ್ಸಲ್ಲಿರೋ ದೇಹ ಇವಾಗ ಇದೆಯಾ? ಒಂದ್ ರೀತಿ 5ನೇ ವಯಸ್ಸು ದೇಹಕ್ಕೆ ಈಗ ಸಾವಾಗ್ಬಿಟ್ಟಿದೆ. ಒಂದ್ ರೀತಿ ಆ ರೀತಿ ನಾವು ಮಾತಿನೆಲ್ಲ ಆ ರೀತಿ ಹೇಳ್ಬಹುದು ನಾವು ಅಲ್ವಾ. ಅಥವಾ ಇನ್ನೊಂದ್ ರೀತಿನ ಹೇಳ್ಬೇಕು ಅಂದ್ರೆ, ಇವತ್ತು ಬೆಳಗ್ಗೆ 10 ಗಂಟೆ ಸಾವಾಗ್ಬಿಟ್ಟಿದೆ. 10 ಗಂಟೆ ಇಲ್ಲ ಇವಾಗ, ಬೆಳಗಿನ 10 ಗಂಟೆ ಇಲ್ಲ ಇವಾಗ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಪ್ರತಿ ಒಂದು ಕ್ಷಣ ಹೊಸ ಜನ್ಮ, ಹೊಸ ಮರಣ ಪ್ರತಿಯೊಂದು ಕ್ಷಣದಲ್ಲೂ ನಡೀತಾ ಇದೆ ಅಲ್ವಾ. ಅದೇನೋ ಒಂದ್ ದಿವಸ ಬರುತ್ತೆ ಅನ್ನೋದು ಎಲ್ಲಿದೆ? ಈ ಕ್ಷಣ ಸತ್ತು ಇನ್ನೊಂದು ಕ್ಷಣ ಅದಲ್ಲಿ ಹುಟ್ಟುತ್ತಾ ಇದೆ. ಸಾವು ಮತ್ತೆ ಜನ್ಮ ಮತ್ತೆ ಮರಣ ಪ್ರತಿ ಕ್ಷಣ ಒಂದ್ ರೀತಿ ಈ ನಾಣ್ಯದ 2 ಮುಖಗಳ ತರ ಇಲ್ಲೇ ಇದೆ. ಅದ್ರ ಜೊತೆಗೆ ನೀವು ಇದ್ದೀರಾ, ಈ ಎರಡನ್ನೂ ನೋಡ್ತಾ ಇದ್ದೀರಾ. ಹಳೆ ಕ್ಷಣ ಮುಗಿತು, ಹೊಸ ಕ್ಷಣ ಶುರುವಾಗದೆ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಈ ನೋಡೋ ನೀವು ಇನ್ನ ಈ ಹುಟ್ಟುತ್ತಾ ಇರೋ ಸಾಯ್ತಾ ಇರೋ ಕ್ಷಣ ಯಾವುದೂ ಒಂದ್ ರೀತಿ ಮೃತ್ಯು ಇಲ್ಲ ಅಲ್ವಾ. ಯಾಕಂದ್ರೆ ಇದು ಈ ಆಟ ನಡೀತಾ ಇರೋದನ್ನ ನೀವು ಯಾವಾಗ್ಲೂ ನೋಡ್ತಾನೇ ಇದ್ದೀರಾ. ಈ ನೋಡು, ನಿಮ್ಗೆ ಯಾವತ್ತಾದ್ರೂ ಸಾವಾಗಿದೆಯಾ? ನೀವು ಯಾವತ್ತಾದ್ರೂ ಓ ನಾನು ಇವತ್ತಿರ್ಲಿಲ್ಲ, ನಾನು ಬಿಟ್ಟೋಗ್ಬಿಟ್ಟಿದ್ದೆ, ನಾಳೆ ಬಂದ್ಬಿಟ್ಟೆ ಅಂತ ಯಾವತ್ತಾರು ಹೇಳ್ತೀರಾ? ಇಲ್ವಾ. ಯಾವತ್ತು ನೀವು ನಾನ್ ಕಾಣೆಯಾಗಿದ್ದೀನಿ ಅನ್ನೋ ಭಾವನೆ ಇಲ್ವೇ ಇಲ್ಲ. ನೀವು ಸದಾ ಇದ್ದೀರ. ನಾನು ಅದು ಸ್ವಲ್ಪ ನಮ್ಮ ವಿಚಾರದಲ್ಲಿ ಭ್ರಮೆ ಇರುತ್ತೆ. ಯಾಕಂದ್ರೆ ದೇಹ ಮೂಲಕ ನೋಡ್ತಾ ಇದ್ದೀನಲ್ಲ, ಈ ದೇಹನೇ ನಾನು ಅನ್ನೋ ಭ್ರಮೆ ಇರುತ್ತೆ. ಈ ಮನಸ್ಸಿನ ಮೂಲಕ ವಿಚಾರ ಮಾಡ್ತೀನಲ್ಲ, ಈ ಮನಸ್ಸೇ ನಾನು ಅನ್ನೋ ಭ್ರಮೆ ಇರುತ್ತೆ. ಈ ಭ್ರಮೆಯನ್ನ ನಾವು ವಿಚಾರದ ಮೂಲಕ ತೆಗಿಬೇಕಾಗತ್ತೆ. ಅದಕ್ಕೆ ಈ ಪ್ರಶ್ನೆಗಳು ಹಾಕೊಳ್ಬೇಕಾಗತ್ತೆ. ಯಾರಿಗೆ ಹುಟ್ಟು, ಯಾರಿಗೆ ಸಾವು? ಸರಿ, ಇನ್ನೊಂದು ನಳಿನಿ ಆಂಟಿ ಒಂದ್ ಪ್ರಶ್ನೆ ಕೇಳಿದ್ರ, ಆತ್ಮ ಆಕ್ಚುಲ್ ಆಗಿ ಆತ್ಮ ಈ ಶರೀರ ಬಿಟ್ಟ ತಕ್ಷಣ ಏನಾಗುತ್ತೆ ಸರ್? ಮತ್ತೆ ಇನ್ನೊಂದು ಇದಕ್ಕೆ ಅಥವಾ ಅದಕ್ಕೇನೋ ಟೈಮ್ ಇದೆಯಾ ಸರ್? ಪುನರ್ಜನ್ಮ ಅನ್ನೋದನ್ನ ಸರಿಯಾಗಿ ಅರ್ಥಕೊಳ್ಬೇಕಮ್ಮ. ಇವಾಗ ನೀವು 2ನೇ ವಯಸ್ಸಿದ್ದಾಗ ಅಥವಾ 1ನೇ ವಯಸ್ಸಿದ್ದಾಗ ನೀವು ಹೆಣ್ಮಗು, ನೀವು ಭಾರತೀಯ ಅನ್ನೋ ಒಂದು ಪ್ರಜ್ಞೆ ನಿಮ್ಮಲ್ಲಿ ಆಳವಾಗಿತ್ತ? ಇತ್ತ? ಇಲ್ಲ 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 ಸರ್, ಅದು ಹೇಳಿ ಹೇಳಿ ಬಂದಿದ್ದು ಅಲ್ವಾ. ಅಂದ್ರೆ ಒಂದ್ ರೀತಿನಲ್ಲಿ ನಾನು ಹೆಣ್ಣು ಅನ್ನೋ ಒಂದು ಜನ್ಮವನ್ನ ನೀವು ಯಾವುದೋ ಒಂದು ಸಮಯದಿಂದ ತಗೊಂಡ್ರಿ ಅಲ್ವಾ. ನಾನು ಭಾರತೀಯ ಅನ್ನೋ ಒಂದು ಪ್ರಜ್ಞೆಯನ್ನು ಸಹ, ಆ ಜನ್ಮವನ್ನು ಸಹ ನೀವು ತಗೊಂಡ್ರಿ. ಆದ್ರೆ ಈ 2 ಪ್ರಜ್ಞೆ ತಗೊಳ್ಳಿಕ್ ಮುಂಚೆನೂ ನೀವಿದ್ರಿ ಅಲ್ವಾ. ಅವಾಗ ಯಾರಾಗಿದ್ರಿ ನೀವು? ಯಾರೇನ್ ತಿಳುವಳಿಕೆ ಕೊಟ್ಟಿದಾರೋ ಆ ತರ ಇದ್ದೆ. ಅಂದ್ರೆ ಈ ತಿಳುವಳಿಕೆನೆಲ್ಲ ತಗೊಂಡು ಇದ್ರಲ್ಲಿ ಯಾವ ತಿಳುವಳಿಕೆನ ನಾನು ಇಟ್ಕೊಳ್ಬೇಕು, ಯಾವ್ದನ್ನ ಇಟ್ಕೊಳ್ಬಾರ್ದು ಅನ್ನೋ ಪ್ರಜ್ಞೆ ಇರುವಂತ ಶಕ್ತಿ ನೀವು. ಹಾಗಾಗಿ ಯಾವ್ದು ಬಿಟ್ಟು ಹೋಗ್ತಾ ಇದೆ, ಯಾವ್ದು ಬರ್ತಾ ಇದೆ, ಒಂದು ಉದಾಹರಣೆ ಮೂಲಕ ನೋಡಿ ಅಮ್ಮ. ಒಂದು ಬಲೂನ್ ಇದೆ ಅಂತ ಅನ್ಕೊಳ್ಳಿ. ಆ ಬಲೂನಲ್ಲಿ ಗಾಳಿ ಇದೆ. ಬರೀ ಬಲೂನ್ ಒಳಗಡೆ ಮಾತ್ರ ಗಾಳಿ ಇದೆಯಾ? ಆಚೆನೂ ಇದೆ. ಈಗ ಬಲೂನ್ಗೆ ನಾನೊಂದು ಪಿನ್ ಹಾಕ್ತೀನಿ, ಆ ಬಲೂನ್ ಟಪ್ ಅಂತ ಹೊಡೆದೋಯ್ತು. ಈ ಗಾಳಿ ಏನಾಯ್ತು? ಅದೇ ಫ್ರೀ ಆಗ್ಬಿಡ್ತು, ಆ ಲಿಮಿಟೇಷನ್ ಬೌಂಡ್ರಿಯಿಂದ ಆಚೆ ಬಂದ್ಬಿಡ್ತು. ಆಕ್ಚುಯಲ್ ಆಗಿ ನೀವು ಯೋಚನೆ ಮಾಡಿದ್ರೆ ಅದಕ್ಕೆ ಬೌಂಡ್ರಿ ಇರ್ಲಿಲ್ಲ ಯಾವಾಗ್ಲೂ. ನಾವು ಅದನ್ನ ಕಟ್ಟಾಕಿದ್ದ ಅಲ್ಲ,
ನಾವು ಕಟ್ಟಾಕಿದೀವಿ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡಿದ್ರೆ ಈ ಗಾಳಿ ಅಂತ ಏನಿದೆ ಇದು ಇಲ್ಲೇ ಬಂಧನದಿಂದ ಇರಲ್ಲ. ಈ ಗಾಳಿ ಜೊತೆಗೆ ಯಾವಾಗ್ಲೂ ವ್ಯವಹಾರ ಮಾಡ್ತಾನೇ ಇರುತ್ತೆ. ಈ ಗಾಳಿ ಬೇರೆ ಅಲ್ಲ, ಈ ಗಾಳಿ ಬೇರೆ ಅಲ್ಲ. ಅಥವಾ ಇನ್ನೊಂದು ಉದಾಹರಣೆ ಕೊಡೋಣ. ಈಗ ನೀವು ಮನೆ ಅಂತ ಕೂತ್ಕೊಂಡಿದ್ದೀರಾ, ನಿಮ್ ರೂಮು ಅಂತ ಅಲ್ವಾ? ನಿಮ್ ರೂಮಲ್ಲಿ ಏನೋ ಒಂದು ಖಾಲಿ ಜಾಗ ಅಂತ ಇದೆ ಅಲ್ವಾ? ನಿಮ್ ರೂಮಲ್ಲಿರೋ ಖಾಲಿ ಜಾಗನು ನಿಮ್ಮ ರೂಮಿನ ಹೊರಗಡೆ ಇರೋ ಖಾಲಿ ಜಾಗನು ಬೇರೆ ಬೇರೆನಾ? ನನ್ ಪ್ರಶ್ನೆ ಗೊತ್ತಾಗ್ತಾ ಇದೆಯಾ ಅಮ್ಮ? ಗೊತ್ತಾಯ್ತು ಸರ್, ನೀವು ಹೇಳೋದು ಗೊತ್ತಾಯ್ತು. ಅಲ್ಲ, ಈ ನಿಮ್ ರೂಮಲ್ಲಿರೋ ಖಾಲಿ ಜಾಗನು ನಿಮ್ ರೂಮ್ ಹೊರಗಡೆ ಇರೋ ಖಾಲಿ ಜಾಗನು ಎರಡು ಬೇರೆನಾ? ಇಲ್ಲ ಸರ್, ಅದಕ್ಕೊಂದು ನನ್ನ ಮನಸ್ಸಲ್ಲಿ ಅದಕ್ಕೊಂದು ರೂಪ ಕೊಟ್ಟಿದ್ದೀನಿ, ಅದಕ್ಕೊಂದು ಅರ್ಥ ಕೊಟ್ಟಿದ್ದೀನಿ, ಇದಕ್ಕೊಂದು ಅರ್ಥ ಕೊಟ್ಟಿದ್ದೀನಿ. ಇದಾದ್ರೆ ಮನೆ ಒಳಗೆ ಅಂತ ಕೊಟ್ಟಿದ್ದೀನಿ, ಅದು ನಂದೇ ಅದ್ರ ಒಂದು ಇದು ಕೊಟ್ಬಿಟ್ಟಿದ್ದೀನಿ, ಈ ಜಾಗಕ್ಕೊಂದು ಆ ಜಾಗಕ್ಕೊಂದು ಅಂತ ಅಲ್ವಾ? ಎಕ್ಸಲೆಂಟ್. ಅದೇ ತರ ತಾನೇ ಇದು ನನ್ ಮನೆ, ಇದು ಅವ್ರ ಮನೆ, ಇದು ಬೆಂಗಳೂರು, ಇದು ಮೈಸೂರು. ಓಕೆ ಅಲ್ವಾ? ಏನ್ ನಿಜವಾಗ್ಲು ಎಲ್ಲ ಅಂದ್ರೆ ಸರ್, ಅಂದ್ರೆ ಇವಾಗ ನಮ್ಮ ಆತ್ಮ ಯಾವ ತರ ಕೆಲಸ ಮಾಡ್ತಾ ಇದೆಯೋ ಅದೇ ತರ ಈ ಶರೀರ ಬಿಟ್ಟಾದ್ಮೇಲೂ ಅದು ಅದೇ ಸ್ಥಿತಿನಲ್ಲಿ ಇರತ್ತೆ. ಹೌದಾ ಸರ್? ನಿಮ್ಮ ವಾಕ್ಯನ ಸ್ವಲ್ಪ ವಿಶ್ಲೇಷಣೆ ಮಾಡಿ ಅಮ್ಮ. ನನ್ನ ಆತ್ಮ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೇಕಾದ್ರೆ ನೀವ್ಯಾರು? ಅದೇ ಅದ್ರ ಜೊತೆ ಆತ್ಮ ಜೊತೆ ನಾನು ಇಲ್ಲಿ ಏನೇನ್ ತಿಳ್ಕೊಂಡಿದ್ದೀನೋ ಅದೇ ಮೈಂಡ್, ಬಾಡಿ ಮತ್ತೆ ನಾನು ನನ್ನ ಆತ್ಮ ಅಂತ ಹೇಳ್ಬೇಕಾದ್ರೆ ನಾನ್ ಯಾರೋ ಬೇರೆ ಆಗಿರ್ಬೇಕಲ್ಲ. ನಾನ್ ಯಾರು? ನಾನೇ ಒಂದು ಅರ್ಥ ಕೊಟ್ಕೊಂಡಿದ್ದೀನಿ. ನನ್ನ ಆತ್ಮ ನಾನ್ ತಿಳ್ಕೊಂಡಿರೋದು ಮೇಲೆ ನಾನೊಂದು ಅರ್ಥ ಕೊಟ್ಕೊಂಡಿದ್ದೀನಿ. ನಾನಿದು ಅಂತ ನಾನೇ ಒಂದು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀವು ಅದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ ಅಮ್ಮ. ಈಗ 3-4 ನೀರಿನ ಗಡಿಗೆಗಳಿದೆ ಅಂತ ಇಟ್ಕೊಳ್ಳಿ. ಮೇಲ್ಗಡೆ ಸೂರ್ಯ ಇದ್ದಾನೆ ಅಂತ ಇಟ್ಕೊಳ್ಳಿ. ಗಡಿಗೆಗಳಲ್ಲಿ ನೋಡಿದಾಗ ನಿಮ್ಗೆ ಒಂದೊಂದು ಗಡಿಗೆನಲ್ಲೂ ಸೂರ್ಯ ಕಾಣಿಸ್ತಾನೆ ಅಲ್ವಾ? ಆ ಗಡಿಗೆನಲ್ಲಿ ಸೂರ್ಯ ಇದಾನಾ? ಇಲ್ಲ, ರಿಫ್ಲೆಕ್ಷನ್. ಆ ಗಡಿಗೆ ಒಡೆದೋಯ್ತು ಅಂದ್ರೆ ಸೂರ್ಯ ಒಡೆದೋದ್ನಾ? ಇಲ್ಲ, ನಮ್ಮ ಕಲ್ಪನೆ ಒಡೆದೋಯ್ತಷ್ಟೇ. ಆ ಸೂರ್ಯನೇ ನೀವು, ಈ ಗಡಿಗೆನೇ ದೇಹ. ಓಕೆ ಓಕೆ ಸರ್, ಓಕೆ ಸರ್. ಸುಮಾರು ಅದೊಂದು ಬೌಂಡ್ರಿ ಅರ್ಥ ಆಯ್ತು. ಅರ್ಥ ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹರಿ ಓಂ. ಹರಿ ಓಂ. ಹರಿ ಓಂ. ವಿಜಯ್ ಸರ್, ಹೇಳಿಮ್ಮ. ಇವಾಗ ಇನ್ನೊಂದು ಕ್ವಶನ್ ಬಂತು ಇಲ್ಲೇ. ಕೇಳಿಮ್ಮ. ಇವಾಗ ಈ ಸತ್ಸಂಗದಲ್ಲಿ ಗುರುಜಿ ಹತ್ರ ಇರೋರ್ಗೆ ಅವ್ರಿಗೆ ಎಲ್ಲ ಇದು ಕ್ಲೀನ್ ಆಗಿ ಅರ್ಥ ಆಗತ್ತೆ, ಎಲ್ಲ ಆಗತ್ತೆ. ಓಕೆ, ಇಲ್ಲಿ ನಮ್ಮ ಭಜಗೋವಿಂದಂ ಅಲ್ಲೇ ಅವ್ನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಜಠರೇ ಶಯನಂ ಅಂತ ಹೇಳ್ತಾ ಇದ್ದಾರೆ. ಇವಾಗ ಈ ಜ್ಞಾನ ಬಂದವ್ರಿಗೆ ಈ ಘಟ ಅದು ಎರಡು ನಾನೇ ಒಂದು, ನಾನೇ ಬ್ರಹ್ಮ ಅಂತ ತಿಳ್ಕೊಂಡವ್ರು ಯಾವ ಜನ್ಮನು ನೆಕ್ಸ್ಟ್ ಬರಲ್ಲ ಅಂತ ಕ್ಲಿಯರ್ ಆಗಿ ಬರಲ್ಲ ಅವರು. ಓಕೆ, ಇವಾಗ ಗೊತ್ತಿಲ್ದೇ ಇರೋರು ಏನಾಗತ್ತೆ? ಆ ಗಾಳಿಗೆ ಏನಾಗತ್ತೆ ಹೇಳಿ? ಗೊತ್ತಿಲ್ದೇ ಇರೋರು ಯಾರ ಮನಸ್ಸಿನಲ್ಲಿದ್ದಾರೆ ಅಮ್ಮ? ಯಾರು ಹೇಳ್ತಾ ಇರೋದು ಗೊತ್ತಿಲ್ದೇ ಇರೋರು ಇದ್ದಾರೆ ಅಂತ? ಇವಾಗ ಇದ್ರ ಪ್ರಕಾರ ನೋಡಿದ್ರೆ ಈ ದೇಹನೇ ಇಲ್ಲ. ಅಲ್ಲ, ನನ್ ಪ್ರಶ್ನೆ ಕೇಳಿಸ್ಕೊಳ್ಳಿ ಅಮ್ಮ. ಗೊತ್ತಿಲ್ದೇ ಇರೋರು ಇದಾರೆ ಅಂತ ಹೇಳ್ತಾ ಇರೋರು ಯಾರು ಈಗ ಇಲ್ಲಿ? ಈಗ ಎಷ್ಟೊಂದು ನೀವು ಇವಾಗ ತಾನೇ ಹೇಳಿದ್ರಿ, ಮೋದಿಯವರು ಕೋಟಿ ಜನಗಳ ಒಳ್ಳೇದಕ್ಕೋಸ್ಕರ ಧ್ಯೇಯಗಳನ್ನ ಹಾಕೊಂಡು ಮಾಡ್ತಾ ಇದ್ದಾರೆ ಅಂತ. ಕೋಟಿ ಜನ, ಈಗ್ಲೂ ನೀವ್ ಹೇಳಿದ್ರಿ ಆ ಮಾತನ್ನ, ಹೌದಾ? ಕೋಟಿ ಜನ ಇದ್ದಾರೆ. ಆ ಕೋಟಿ ಜನ ಎಲ್ಲ ಈ ಸತ್ಸಂಗಕ್ಕೆ ಬರಲ್ಲ. ಅವ್ರ ಗುರುವಿನ ಜ್ಞಾನ ಇಲ್ಲ, ಏನು ಇಲ್ಲ. ಅವರೆಲ್ಲ ಸಾಯ್ತಾರಲ್ಲ. ಭಜಗೋವಿಂದಂ ಬರ್ದಿದ್ದಾರೆ ಶಂಕರಾಚಾರ್ಯರು.
ದೋಸ್ ಆತ್ಮಾಸ್ ಏನಾಗತ್ತೆ ಅನ್ನೋದು ನಂಗೆ ಬೇಕು. ಇದನ್ನೆಲ್ಲ ವಿಶ್ಲೇಷಣೆ ಮಾಡ್ತಾ ಇರೋ, ಇದನ್ನೆಲ್ಲ ಹೇಳ್ತಾ ಇರೋರು ಯಾರು? ನೀವ್ಯಾರು? ನನಗೆ ಅದು ಗೊತ್ತಿಲ್ಲ, ನನ್ಗೆ ನೀವು ಕೇಳ್ಬೇಡಿ, ನನ್ಗೆ ಗೊತ್ತಿಲ್ಲ. ಇದು ಅಂದ್ರೆ ಇಷ್ಟೆಲ್ಲ ಮಾಡ್ತೀವಿ. ಜೀವನದಲ್ಲಿ ಅಜ್ಞಾನಿಗಳಿದ್ದಾರೆ ಅಂತ ಹೇಳೋ ಅಜ್ಞಾನ ಸ್ವರೂಪ ನನ್ನಲ್ಲಿರೋದು. ಹ್ಮ್ ಈಗ ಗಾಢ ನಿದ್ರೆನಲ್ಲಿ ಹ್ಮ್ ಎಲ್ಲಿದೆ ಪ್ರಪಂಚ? ಇಲ್ಲ ಅಲ್ವಾ? ಇಲ್ಲ. ಇಲ್ಲಿ ಆತ್ಮಗಳು ಅನ್ನೋ ಬಹುವಚನ ಇಲ್ಲ. ಹ್ಮ್ ಆತ್ಮಗಳು ಸೂರ್ಯ ಹ್ಮ್ ಒಂದೇ, ಬೇರೆ ಹಾ ಬೇರೆ ಗೆರೆಗೆನಲ್ಲಿ ಅಲ್ಲಿ ಕಾಣಿಸ್ತಾ ಇರೋ ಒಂದು ರಿಫ್ಲೆಕ್ಟ್. ಪ್ರತಿಬಿಂಬ ಸತ್ಯನ ಅಲ್ಲ. ಪ್ರತಿಬಿಂಬ ಸತ್ಯ ಅಲ್ಲ. ಅಲ್ಲ. ಕೇವಲ ದೃಶ್ಯದ ಭ್ರಮೆ, ನೋಟದ ಭ್ರಮೆ. ಆ ನೋಟದ ಭ್ರಮೆಯನ್ನ ನಾವು ಅರ್ಥಕೊಳ್ಬೇಕು. ಅಥವಾ ಇನ್ನ ಒಂದು ಉದಾಹರಣೆ ಮೂಲಕ ನೋಡ್ಬೇಕು ಅಂತಂದ್ರೆ, ಯಾವಾಗಲೂ ಮಾತಾಡ್ತೀವಿ, ಚಲನಚಿತ್ರದ ಬಗ್ಗೆ ಮಾತಾಡ್ತೀವಿ. ಹ್ಮ್ ಸ್ಕ್ರೀನ್ ಮೇಲ್ಗಡೆ ಚಲನಚಿತ್ರ ಬರುತ್ತೆ. ಆ ಚಲನಚಿತ್ರದಲ್ಲಿ ಬೇರೆ ಬೇರೆ ಪಾತ್ರಗಳು ಕಾಣಿಸುತ್ತೆ. ಹಾ ಆ ಎಲ್ಲ ಪಾತ್ರಗಳು ಇದಾವ? ಇರೋ ತರ ಅನ್ಸುತ್ತೆ. ಅಲ್ಲಿ ಏನೂ ಇಲ್ಲ. ಅಲ್ಲಿರೋದೇ ಬರೀ ಬೆಳಕು. ವೇಷಗಳು. ಅಲ್ಲಿರೋದು ಬರೀ ಬೆಳಕು. ಆ ಬೆಳಕು ಆ ಒಂದು ಪರದೆ ಮೇಲೆ ಬಿದ್ದಾಗ ಆ ಬೆಳಕಿನ ಬೇರೆ ಬೇರೆ ಇರೋದು ಇಲ್ಲದೆ ಇರೋ ಅಂಶಗಳನ್ನ ನೋಡಿ ನೀವು ನಾನು ಪಾತ್ರವನ್ನ ಕಲ್ಪನೆ ಮಾಡ್ಕೋತಾ ಇದ್ದೀವಿ. ಅಲ್ಲಿ ನಿಜವಾಗ್ಲೂ ಪಾತ್ರ ಇಲ್ಲ, ಅಲ್ಲಿರೋದು ಕೇವಲ ಬೆಳಕು. ಈಗ ಇನ್ನ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಇಲ್ಲಿ ಈ ಪುಸ್ತಕದಲ್ಲಿ ಅಕ್ಷರ ಇದೆಯಾ? ಒಂದ್ ರೀತಿನಲ್ಲಿ ಅಕ್ಷರ ಇದೆ ಅಂತ ಹೇಳ್ಬಿಡ್ತೀವಿ. ಆದ್ರೆ ಏನಿದೆ, ಸ್ವಲ್ಪ ನಾವು ಬೂದ್ಗಾಜ್ ಇಟ್ಕೊಂಡು ನೋಡಿದ್ರೆ ಕೇವಲ ಒಂದು ಕಪ್ಪು ಚುಕ್ಕಿ ಅಥವಾ ಕಪ್ಪು ಚುಕ್ಕಿ ಇಲ್ಲ. ಆ ಚುಕ್ಕಿಗಳ ಆಟವನ್ನ ನೀವು ನಾನು ಅಕ್ಷರ ಅಂತ ಕರಿತಾ ಇದ್ದೀವಿ. ಆ ಚುಕ್ಕಿಗಳನ್ನ ಯಾವುದೋ ಒಂದು ಕ್ರಮದಲ್ಲಿ ಜೋಡಣೆ ಮಾಡಿ ಇದು ಇದು ಅಂತ ಹೇಳ್ತಾ ಇದ್ದೀವಿ. ಅಥವಾ ಈಗ ನಿಮ್ ಸ್ಕ್ರೀನ್ ಮೇಲ್ಗಡೆ ನಿಮ್ಗೆ ಇವಾಗ ಇಲ್ಲಿ ಏನೋ ಕಾಣಿಸ್ತಾ ಇದೆ, 12 ಅಂತ ಕಾಣಿಸ್ತಾ ಇದೆ, ಇದು 1 ಅಂತ ಕಾಣಿಸ್ತಾ ಇದೆ. ಇದು ಹೆಂಗಾಗ್ತಾ ಇದೆ? ಇಲ್ಲೇನು ಕಂಪ್ಯೂಟರ್ ಸ್ಕ್ರೀನ್ ಅಂತ ಇದೆ, ಆ ಕಂಪ್ಯೂಟರ್ ಸ್ಕ್ರೀನ್ ನಲ್ಲಿ ಪಿಕ್ಸೆಲ್ಸ್ ಅಂತ ಇರ್ತವೆ. ಈ ಇಡೀ ಕಂಪ್ಯೂಟರು ಒಂದು 1000, 1900 ಈ ತರ ಬೇರೆ ಬೇರೆ ರೆಸೊಲ್ಯೂಷನ್ ಅಂತ ಹೇಳ್ತಾರೆ. 1000 ಚುಕ್ಕೆ ಈ ತರ, ಇನ್ನು 900 ಚುಕ್ಕೆ ಈ ತರ ಇರುತ್ತೆ. ಈ ಕೆಲವಷ್ಟು ಚುಕ್ಕೆಗಳನ್ನ ಈ ಕಂಪ್ಯೂಟರ್ ಆನ್ ಮಾಡುತ್ತೆ, ಕೆಲವಷ್ಟು ಚುಕ್ಕೆಗಳನ್ನ ಆಫ್ ಮಾಡುತ್ತೆ. ಈಗ ಯಾವ ಚುಕ್ಕೆ ಆನ್ ಆಗಿದೆ, ಯಾವ ಚುಕ್ಕೆ ಆಫ್ ಆಗಿದೆ, ಅದರಲ್ಲಿ ನೀವು ಯಾವ್ಯಾವ ಬೇರೆ ಬೇರೆ ಕಲರ್ನು ಸಹ ಕೊಡ್ಬೋದು. ಇದರ ಆಟವನ್ನ ನೀವು ನಾನು ಅಕ್ಷರ ಅಂತ ಗುರುತಿಸ್ತಾ ಇದ್ದೀವಿ. ಆದ್ರೆ ನಿಜವಾಗ್ಲೂ ಅಕ್ಷರ ಇದೆಯಾ ಅಲ್ಲಿ? ಅಕ್ಷರ ಇಲ್ಲ, ಕೇವಲ ಬೆಳಕು ಇದೆ ಅಥವಾ ಬೆಳಕಿಲ್ಲ ಅಷ್ಟೇ. ಅದೇ ತರ ಈ ಜೀವನದಲ್ಲಿರೋ ಬೇರೆ ಬೇರೆ ಎಲ್ಲ ವಸ್ತುಗಳು. ಹಾಗಾಗಿ ಅಜ್ಞಾನಿಗಳಿದ್ದಾರೆ ಅಂತ ಹೇಳ್ತಾ ಇರೋ ಈ ಒಂದು ನಾನ್ ಯಾರು? ಯಾಕಂದ್ರೆ ನನಗ್ ತಾನೇ ಅಜ್ಞಾನಿಗಳು ಕಾಣಿಸ್ತಾ ಇರೋದು. ಯಾರು ನಾನು? ಆ ಒಂದು ಮೂಲವನ್ನ ನೀವು ನೋಡಿದಾಗ ನಿಮಗೆ ಆ ರಹಸ್ಯ ಗೊತ್ತಾಗತ್ತೆ. ಬುದ್ಧನ್ನ ಕೇಳಿದ್ರಂತೆ, ಬುದ್ಧ ನೀನು ಜ್ಞಾನ ಬಂದಾಗ ಏನ್ ಗೊತ್ತಾಯ್ತು? ಜ್ಞಾನ ಬಂದಾಗ ಇಡೀ ಪ್ರಪಂಚವೇ ಜ್ಞಾನ ಸ್ವರೂಪ ಅಂತ ಗೊತ್ತಾಯ್ತು ಅಂತ ಬುದ್ಧ ಹೇಳದ್ನಂತೆ. ಯಾರೋ ಶಿಷ್ಯರು ಕೇಳಿದ್ರಂತೆ, ಏನಪ್ಪ ಅಲ್ಲಿ ನೋಡು, ಕೊಲೆ, ಸುಲಿಗೆ, ಅತ್ಯಾಚಾರ ನಡೀತಾ ಇದೆ. ಇರಬಹುದು, ಯಾರಿಗೆ? ನಿನ್ನ ದೃಷ್ಟಿಗೆ ಅಂತ ಹೇಳಿ ಸುಮ್ಮನಾದ್ರಂತೆ. ಯಾರಿಗೆ ಅಜ್ಞಾನಿಗಳು ಕಾಣಿಸ್ತಾ ಇರೋದು? ಹಂಗಾರೆ ಏನ್ ಸರ್ ಈ ಪ್ರಪಂಚ? ಏನು ಇಲ್ಲ. ಏನೂ ಇಲ್ಲ, ಎಲ್ಲನೂ ಇದೆ. ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಏನೂ ಇಲ್ಲದೆ ಇರೋದು ಎಲ್ಲ ಇದೆ ಅನ್ನೋ ತರ ಕಾಣಿಸ್ತಾ ಇದೆ. ಬೆಟ್ಟದ ಮುಂದೆ ನಿಂತ್ಕೊಂಡಂತೆ, ಬೆಟ್ಟದ ಮುಂದೆ ನಿಂತ್ಕೊಂಡ್ಬಿಟ್ರು ಮೌಂಟೇನ್ ನನ್ನಲ್ಲಿ ಡಿಸಾಲ್ವ್ ಆಗ್ತಾ ಇದೆ ಅನ್ಕೊಂಡಂತೆ
ನೆಕ್ಸ್ಟ್ ಮೂಮೆಂಟ್ ಕಣ್ ತೆಗೆದ್ ನೋಡಿದ್ರೆ ಮೌಂಟನ್ ಇಲ್ಲ, ಅವನೇ ಮೌಂಟನ್, ಅವನೇ ಎಲ್ಲ ಪ್ರತಿಯೊಂದು ಅವನೇ ಆಗ್ಬಿಟ್ ನಾನು. ಅದೇ ಇದನ್ನ ನಾವು ಸ್ವಲ್ಪ ಸರಿಯಾಗಿ ಅರ್ಥಕೊಳ್ಬೇಕು. ಇದನ್ನ ಸರಿಯಾಗಿ ಅರ್ಥಕೊಳ್ಳಿಲ್ಲ ಅಂತಂದ್ರೆ ಇನ್ನೊಂಥರ ಭ್ರಮೆ ಆಗತ್ತೆ. ಏನು ಎಲ್ಲ ನನ್ನಲ್ಲಿದೆ ಅಂತಂದ್ರೆ, ನೀವು ಎಲ್ಲಿ ನೋಡ್ತಾ ಇದ್ದೀರಾ ಪ್ರಪಂಚವನ್ನ? ನಿಮ್ಮ ಮನಸ್ಸು ಅನ್ನೋ ಪರದೆನಲ್ಲಿ ನೀವು ನೋಡ್ತಾ ಇದ್ದೀರಾ. ಇಡೀ ಪ್ರಪಂಚ ನಿಮ್ಮಲ್ಲಿ. ಈ ಪ್ರಪಂಚದಲ್ಲಿ ಪ್ರಪಂಚ ಅಂದ್ರೆ ನಿಮ್ ಕಣ್ಣಿನ ಮೂಲಕ ಏನೋ ಬರ್ತಾ ಇದೆ, ನಿಮ್ಮ ಕಣ್ಣಿನ ಮೂಲಕ ಏನೋ ಒಂದು ಸಂವೇದನೆ ಬರ್ತಾ ಇದೆ. ಈ ಸಂವೇದನೆಯನ್ನ ವಿಶ್ಲೇಷಣೆ ಮಾಡ್ತಾ ಇರೋರು ಯಾರು? ನೀವು. ಇದು ಒಳ್ಳೆ ಸಂವೇದನೆ, ಇದು ಕೆಟ್ಟ ಸಂವೇದನೆ ಅಂತ ಅದಕ್ಕೆ ಹೆಸರು ಕೊಡ್ತಾ ಇರೋರು ಯಾರು? ನೀವು. ಈ ಇಂದ್ರಿಯಗಳ ಮೂಲಕ ಬರ್ತಾ ಇರೋದು ಕೇವಲ ಸಂವೇದನೆ. ಆ ಸಂವೇದನೆಗೆ ಒಳ್ಳೆ ಸಂವೇದನೆ, ಕೆಟ್ಟ ಸಂವೇದನೆ, ಇದು ಜ್ಞಾನಿ ದೃಶ್ಯ, ಇದು ಅಜ್ಞಾನಿಯ ದೃಶ್ಯ ಅಂತ ಏನೂ ಇಲ್ಲ. ಅದನ್ನೆಲ್ಲ ಜಡಭರತ ಕೂತಿದ್ನಂತೆ, ಅವನ್ ಕೂತಿದ್ ನೋಡಿ ಮಿಕ್ದವರೆಲ್ಲ ಹೇಳಿದ್ರಂತೆ, ಅಯ್ಯೋ ಇವನ್ ಜಡಭರತ ಬುದ್ಧಿಮಾಂದ್ಯ ಅಂತ. ಅದು ನೋಡುವವನ ದೃಷ್ಟಿಯಲ್ಲಿ ಆ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಪ್ರಪಂಚ ಅಂತ ಏನಿದೆ, ಇದು ನನ್ನ ದೃಷ್ಟಿಕೋನದ ಮೇಲ್ಗಡೆ ನಿರ್ಭರವಾಗಿದೆ. ನನ್ನ ದೃಷ್ಟಿಯಲ್ಲಿ ಕಾಮಾಲೆ ಇದ್ರೆ ಪ್ರಪಂಚ ಹಳದಿಯಾಗಿ ಕಾಣುತ್ತೆ. ಹಾಗಾಗಿ ಜ್ಞಾನೋದಯ ನನ್ಗಾಗ್ಬೇಕಷ್ಟೇನೆ, ಪ್ರಪಂಚಕ್ಕೇನೂ ಆಗ್ಬೇಕಾಗಿಲ್ಲ. ನಾನು ಮಾಡ್ತಾ ಇರೋ ಕೆಲಸ ಎಲ್ಲ ನನ್ನ ಜ್ಞಾನೋದಯಕ್ಕೆ, ಪ್ರಪಂಚ ಜ್ಞಾನೋದಯಕ್ಕಲ್ಲ. ತುಂಬಾ ಕ್ಲಾರಿಟಿ ಸಿಗ್ತಾ ಇದೆ ವಿಜಯ್, ತುಂಬಾ ಕ್ಲಾರಿಟಿ. ಆಗ್ಲಿ ಅಮ್ಮ. ಗುಡ್ 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 ಗುಡ್. ಜ್ಞಾನ ಹರಿಸಿದ್ದಕ್ಕೆ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.